ಜಸ್ಟ್ ಗ್ಲಾನ್ಸ್ ಮಾಡ್ತೀನಿ ನಾನು 3 ವಾರಗಳಲ್ಲಿ ಏನ್ ಧ್ಯಾನ ಮಾಡೋದು. ಅಪೊಸ್ತಲ ಕೃತ್ಯಗಳು ಈ ಗ್ರಂಥವು ಶ್ರೀ ಲೂಕನು ನಾನು ಶ್ರೀ ಲೂಕನಂತ ಯಾಕೆ ಪ್ರಸ್ತಾಪಿಸ್ತಾ ಇದ್ದೇನೆಂದ್ರೆ, ಲೂಕನು ಅಪೋಸ್ತಲರ ಪಟ್ಟಿಯಲ್ಲಿ ಎಣಿಸಲ್ಪಡಲಿಲ್ಲ. ಅಪೋಸ್ತಲರೊಂದಿಗಿದ್ದನು, ಆದ್ರೆ ಅಪೋಸ್ತಲರ ಪಟ್ಟಿಯಲ್ಲಿ ಎಣಿಸಲ್ಪಡಲಿಲ್ಲ. ಈಸ್ ಎ ಡಾಕ್ಟರ್, ಈಸ್ ಎ ಗುಡ್ ಮಿಷನರಿ, ಗುಡ್ ರೈಟರ್ ಮತ್ತು ಒಳ್ಳೆಯ ಸಮರ್ಪಣೆಯ ಡೆಡಿಕೇಶನ್ ಪರ್ಸನ್, ಒಳ್ಳೆ ಸಮರ್ಪಣೆ ವ್ಯಕ್ತಿ, ಆದರೆ ಅಪೋಸ್ತಲನಂತೆ ಗುರುತಿಸಲ್ಪಡಲಿಲ್ಲ. ನಾನು ಮೊದಲೇ ತಿಳಿಸಿದಾಗೆ ಅಪೋಸ್ತಲರು ಅಂದ್ರೆ ಕಳಿಸಲ್ಪಟ್ಟವನು, ಕರೆಯನ್ನು ಸ್ವೀಕರಿಸಿ ಕಳಿಸಲ್ಪಟ್ಟವನು, ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ನಿರ್ದಿಷ್ಟವಾದಂತ ನಿಯೋಗಕ್ಕೋಸ್ಕರವಾಗಿ ನಿರ್ದಿಷ್ಟವಾದ ಸೇವೆಗಾಗಿ ಕಳಿಸಲ್ಪಡುವವರು ಮಾತ್ರವೇ ಅವರು ಅಪೋಸ್ತಲರೆಂಬುದಾಗಿ ಕರೆಸಲ್ಪಡ್ತಾರೆ. ಆದರೆ ಅಪೋಸ್ತಲರೊಂದಿಗಿದ್ದು ಅಪೋಸ್ತಲರ ಸೇವೆಯಲ್ಲಿ ಪಾಲ್ಗೊರಾಗಿ ಶ್ರೀ ಲೂಕನು ಈ ಗ್ರಂಥವನ್ನ ರಚಿಸಿದ್ದಾನೆ, ಪೂರ್ಣ ಮಾಡಿದ್ದಾನೆ ಪ್ರೇರೆ. ಮತ್ತು ತಾನು ಅಪೋಸ್ತಲರು ಹೊಂದಿದಂತ ಎಲ್ಲಾ ರೀತಿಯ ಹಿಂಸೆಗಳನ್ನು, ಅನಂತರ ಬಾಧೆಗಳನ್ನು, ಅವಮಾನಗಳನ್ನು ಕೂಡ ತಾನು ಕೂಡ ಅದರಲ್ಲಿ ಪಾಲ್ಗೊರಾಗಿದ್ದಾನೆ ಪ್ರೇರೆ. ಸೊ ಲೂಕನು ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಚನದಲ್ಲಿ 1:11, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿದ್ದು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. 1ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿಯೇ ಆತನ ತಿರುಗಿ ಬರೋಣದ ವಿಷಯದಲ್ಲಿ ಲೂಕನು ಈ ಅಂಶವನ್ನ ಪ್ರಸ್ತಾಪಿಸ್ತಾನೆ. ಇಲ್ಲಿ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ ಪ್ರಾರಂಭದಲ್ಲಿ ಅಂದ್ರೆ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ, ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಇಲ್ಲಿ ಸ್ವಲ್ಪ ನಮಗೆ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಪ್ರೇರೆ. ಯೇಸು ಮಾಡುವುದಕ್ಕೂ ಆತನು ಏನು ಮಾಡುತ್ತಿದ್ದನು ಅದನ್ನು ಉಪದೇಶಿಸ್ತಾ ಇದ್ದನು ಅಂತ ಹೇಳಿ ಸ್ವಲ್ಪ ನಾವು ಚೇಂಜ್ ಮಾಡ್ಕೊಳ್ತೀವಿ. ನಮ್ಮ ಕಾಲಕ್ಕೆ ಬಂದಾಗ ಕೆಲವು ಸರಿ ಉಪದೇಶ ಮಾಡ್ತೀವಿ, ಆಮೇಲೆ ಅದನ್ನ ಪ್ರಾಯೋಗಿಕವಾಗಿ ಕೆಲಸಗಳನ್ನು ಮಾಡ್ತೀವಿ. ಆದ್ರೆ ಯೇಸು ಕ್ರಿಸ್ತನು ಯಾವುದನ್ನು ಮಾಡ್ತಾ ಇದ್ದನೋ ಅದನ್ನೇ ಉಪದೇಶಿಸ್ತಾ ಇದ್ದನು. ನಮ್ಮ ಶಿಸ್ತಿನ ಕ್ರಮಬದ್ಧವಾದ ಬೆಳವಣಿಗೆಗೆ ಇದು ಒಂದು ಬಹಳಷ್ಟು ಸಹಕಾರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ. ಆತನು ಹೇಗೆ ಹೊರಟು ಹೋದನು, ಆತನಿಗೆ ತಿರುಗಿ ಬರ್ಲಿಕ್ಕಿದ್ದಾನೆ. ಸಭೆಗೆ ಬಹು ದೊಡ್ಡ ನಿರೀಕ್ಷೆ ಏನಂತ ಹೇಳಿದ್ರೆ, ಸಭೆ ಅನೇಕ ಸವಾಲುಗಳಲ್ಲಿ ಸಾಗಿ ಹೋಗ್ಬೇಕು ಅಂತ ಹೇಳಿ ಕಳೆದ ವಾರ ಧ್ಯಾನ ಮಾಡಿದ್ವಿ. ಅನೇಕ ಹೋರಾಟಗಳಲ್ಲಿ, ಅನೇಕ ಸವಾಲುಗಳಲ್ಲಿ, ಅನೇಕ ವಿಧವಾದ ವಿರೋಧಗಳಲ್ಲಿ, ಆಂತರಿಕವಾದ ವಿರೋಧ, ಬಾಹ್ಯಕ್ಕೆ ಸಂಬಂಧಪಟ್ಟ ವಿರೋಧ, ಉಪದೇಶದ ವಿಷಯದಲ್ಲಿ ವಿರೋಧ, ಆರ್ಥಿಕ ವಿಷಯದಲ್ಲಿ ವಿರೋಧ, ಎಲ್ಲ ಅನೇಕ ಸಂಗತಿಗಳಲ್ಲಿ ನಾವು ವಿರೋಧಗಳನ್ನು ಕಟ್ಟಿಕೊಂಡು ಹೋಗ್ಬೇಕಾಗಿದೆ. ಸಭೆಯು ಕರ್ತನು ಹೇಗೆ ನಡೆಸ್ತಾನೋ ಹಾಗೆ ಹೋಗ್ಬೇಕು. ಸೊ ಅಂತ ಒಂದು ಸಂದರ್ಭದಲ್ಲಿ ಕೂಡ ಅವ್ರಿಗಿರ್ತಕ್ಕಂಥ ಒಂದು ಬಲವಾದ ನಿರೀಕ್ಷೆ ಏನಂತ ಹೇಳಿದ್ರೆ, ಕರ್ತನು ಶೀಘ್ರವಾಗಿ ಬರ್ತಾನೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ, ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ, ಪ್ರತಿಯೊಂದು ಇಕ್ಕಟ್ಟಿಗೆ ಒಂದು ವಿಶಾಲತೆ, ಪ್ರತಿಯೊಂದು ದುಃಖಕ್ಕೆ ಒಂದು ಶಮನ, ಆನಂದ, ವಿರೋಧಿಗಳ ಬಾಯಿ ಮುಚ್ಚಿಸ್ಲಿಕ್ಕೂ, ಪ್ರಶ್ನಾರ್ಥವಾಗಿ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೂ, ಅನೇಕ ವಿಧವಾದಂತ ಸಂಗತಿಗಳಿಗೆ ಆತನ ಬರೋಣದ ನಿರೀಕ್ಷೆ, ಒಂದು ಸೂಕ್ತವಾದ ನಿರ್ದಿಷ್ಟವಾದ ಉತ್ತರ, ಆತನ ತಿರುಗಿ ಬರ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದ ಅಥವಾ ಹಳೆ ಒಡಂಬಡಿಕೆಯ ಉಪದೇಶಿಗಳಲ್ಲಿ, ಪ್ರವಾದಿಗಳಲ್ಲಿ, ಉಪದೇಶಿಗಳಲ್ಲಿ ಯಾರ್ಯಾರು ಒಂದು ಸ್ಕಿಲ್ ಪ್ರೀಚರ್, ಹಳೆ ಒಡಂಬಡಿಕೆ ಸ್ಕಿಲ್ ಪ್ರೀಚರ್ ಯಾರು ಇದ್ದಾರೋ, ಒಂದು ನೈಪುಣ್ಯತೆಯ ಬೋಧಕರಿದ್ರೆ ಅವರು ದೇವದರ್ಶನ ಗುಡಾರದ ವಿಷಯದಲ್ಲಿ ಸ್ಪಷ್ಟವಾದ ಮಾಹಿತಿ ತಿಳ್ಕೊಂಡಿರ್ಬೇಕು, ಅವರು ಮಾತಾಡ್ಲೇಬೇಕು. ಪ್ರತಿಯೊಬ್ಬ ಯಾಜಕನು, ಪ್ರವಾದಿಯು, ಉಪದೇಶಿ ಅಥವಾ ಹೊಸ ಒಡಂಬಡಿಕೆಯಲ್ಲಿ ಶಾಸ್ತ್ರಿಗಳಾದಂಥವ್ರು, ಪರಿಸಾಯರಾದಂಥವ್ರು, ಅವರೆಲ್ಲರೂ ದೇವದರ್ಶನ ಗುಡಾರದಲ್ಲಿ ಹಬ್ಬಗಳ ವಿಷಯದಲ್ಲಿ ಅವರಿಗೆ ಪರಿಜ್ಞಾನ ಇರಬೇಕು.
ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಶಾಸ್ತ್ರೋಕ್ತವಾದಂತ ಬೋಧಕ, ಸತ್ಯವೇದಾನುಸಾರವಾದಂತ ಉಪದೇಶಿ ಅಂದ್ರೆ ಯೇಸು ಕ್ರಿಸ್ತನ ಬರೋಣದ ವಿಷಯದಲ್ಲಿ ಸಂಪೂರ್ಣವಾದಂತ ಮಾಹಿತಿ ಹೊಂದಿರಬೇಕು. ಕ್ರಿಸ್ತನ ಬರೋಣ, ಆತನು ಹೇಗೆ ಬರ್ತಾನೆ ಮತ್ತೆ ಯಾರಿಗಾಗಿ ಬರ್ತಾನೆ, ಯಾಕೆ ಬರ್ತಾನೆ, ಯಾವಾಗ ಬರ್ತಾನೆ, ಈ ಆತನ ಬರೋಣದ ನಿರೀಕ್ಷೆಯೇ ಪ್ರತಿ ಸೇವಕನ, ಹಿರಿಯನ ಮತ್ತು ಸಭಿಕರ ಒಂದು ಭರವಸೆ ಶ್ರೇಷ್ಠಕರವಾದದ್ದು. ಸೊ ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗೋಣ, ನಮ್ಮ ವಿಶ್ವಾಸಿಗಳನ್ನು ಕೂಡ ನಾವು ಸಿದ್ಧಪಡಿಸೋಣ. ಅಪೊಸ್ತಲ ಕೃತ್ಯಗಳಲ್ಲಿ ಅವರು ಯಾವ ತರವಾದ ಸೇವೆಯನ್ನ ಮಾಡ್ತಾ ಇದ್ರು, ಆ ಸಭೆ ಅಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ, ಅಷ್ಟು ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ನಡೆಯಲಿಕ್ಕೆ ಮತ್ತು ಜನರೆಲ್ಲರ ಒಂದು ಪ್ರೀತಿ, ಬಾಂಧವ್ಯ, ವಾತ್ಸಲ್ಯ ಗ್ರಹಿಸಲಿಕ್ಕೆ ಅವರು ಎಂತೆಂತ ಬೋಧನೆ ಮಾಡ್ತಾ ಇದ್ರು, ಉಪದೇಶ ಮಾಡ್ತಾ ಇದ್ರು. ಯಾರಾದ್ರೂ ನನಗೆ ಸಹಾಯ ಮಾಡ್ರಿ. 6ನೇ ಅಧ್ಯಾಯ 1ನೇ ವಚನ, ಅಪೊಸ್ತಲ ಕೃತ್ಯಗಳು 6:1 ಓದಿ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಂಬರಿಸುವುದಿಲ್ಲವೆಂದು ಗುಣಗುಟ್ಟಿದರು. ಓದಿ ಸಿಸ್ಟರ್. ಆಗ 12 ಮಂದಿ ಅಪೋಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ. ಆದ್ದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ, ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ಥ್ಯಾಂಕ್ ಯು ಸಿಸ್ಟರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಸಭೆಯು ಪ್ರಾರಂಭದಿಂದಲೂ ಕೂಡ ಯಾವ್ಯಾವ ರೀತಿಯಲ್ಲಿ ಅದು ಬೆಳೆದು ಬಂತು ಅಂತ ಹೇಳಿ ಕಳೆದ ವಾರ, ಆಚೆ ವಾರ ಕೂಡ ಧ್ಯಾನ ಮಾಡಿದ್ವಿ. ಯೇಸು ಕ್ರಿಸ್ತನ ಕಾಲದಲ್ಲಿ 12 ಮಂದಿ ಶಿಷ್ಯರಿದ್ರು. 12 ಮಂದಿಯನ್ನು ಆತನು 70 ಮಂದಿಯನ್ನಾಗಿ ಸಿದ್ಧಪಡಿಸಿದನು. 70 ಮಂದಿಯನ್ನು ಇಬ್ಬರಿಬ್ಬರಾಗಿ ಸ್ವಾರ್ಥ ಸೇವೆ ಕಳಿಸಿದನು. ಇಸ್ರಾಯೇಲ್ ಮನೆತನದವರ ಮನೆಗಳಿಗೆ ಮಾತ್ರ ಹೋಗ್ಬೇಕು, ನೀವು ಅನ್ಯರ ಮನೆಗಳು ಹೋಗ್ಬೇಡಿ ಅಂತೇಳಿ 70 ಮಂದಿಯನ್ನು ಇಬ್ಬರಿಬ್ಬರಾಗಿ ಸೇವೆ ಕಳಿಸ್ತಾನೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯಕ್ಕೆ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ಎಣ್ಣೆ ಮರಗಳ ಗುಡ್ಡಗಳ ಮೇಲೆ ಆರೋಣನಾಗಿ ಆತನು ಹೊರಟು ಹೋದಾಗ ಅದೇ ದಿನ ಸಾಯಂಕಾಲ ಅವರು ಪ್ರಾರ್ಥನೆಗಾಗಿ ಸೇರಿ ಬರ್ತಾರೆ. ಸುಮಾರು 120 ಮಂದಿ ಸೇರ್ತಾರೆ. 12, 70, ಈಗ 120 ಆಯ್ತು. ಅದರಲ್ಲಿ ಯೇಸು ಕ್ರಿಸ್ತನ ತಾಯಿ, ಅವರ ತಂದೆ ಮತ್ತೆ ಅವರ ಅಣ್ತಮ್ಮಂದ್ರು ಕೂಡ ಇದ್ರು. 40 ದಿನಗಳಾದ ಮೇಲೆ ಈ ಪ್ರಾರ್ಥನೆಗೆ ಸೇರಿ ಬರ್ತಾರೆ. ಸೊ 120 ಮಂದಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅನಂತರ ಪೌಲ ಪೇತ್ರನ ಆ ಒಂದು ಪ್ರಸಂಗಕ್ಕೆ 3,000 ಜನ, ಸಾವಿರಾರು ಜನ ಮೆಸೇಜ್ ಕೇಳ್ತಾರೆ, ಸಂದೇಶವನ್ನು ಕೇಳ್ತಾರೆ. ಆದ್ರೆ 3,000 ಜನ ರಕ್ಷಿಸಲ್ಪಟ್ಟು ತೀರ್ಮಾನ ತಕ್ಕೊಂಡು ಅವರು ಸಭೆಯಾಗಿ ಸೇರಿಸಲ್ಪಡ್ತಾರೆ, ದೀಕ್ಷಾ ಸ್ಥಾನಕ್ಕೆ ಒಳಗಾಗಿ. ಹಾಗೆ 5,000 ಗಂಡಸರು, 5ನೇ ಅಧ್ಯಾಯ 41ನೇ ವಚನದಲ್ಲಿ ಅನೇಕ ಗಂಡಸರು ಹೆಂಗಸರು ನಂಬಿದ್ರು. 6ನೇ ಅಧ್ಯಾಯ 1ನೇ ವಚನಕ್ಕೆ ಬಂದಾಗ ಶಿಷ್ಯರ ಸಂಖ್ಯೆ ಹೆಚ್ಚುತ್ತಾ ಬಂತು ಮತ್ತು ಶಿಷ್ಯರ ಸಂಖ್ಯೆ ಪ್ರಬಲವಾಗಿ ಹೆಚ್ಚುತ್ತಾ ಬಂತು. 6ನೇ ಅಧ್ಯಾಯ 7ನೇ ವಚನ. ಇನ್ನು 9ನೇ ಅಧ್ಯಾಯ 31ನೇ ವಚನದಲ್ಲಿ ಸಭೆಯು ಯೂದಾಯ, ಗಲಿಲಾಯ, ಸಮಾರ್ಯ ಪಟ್ಟಣಗಳಲ್ಲಿ ವಿಸ್ತರಣೆಗೊಂಡು ಪವಿತ್ರಾತ್ಮನ ಆಧರಣೆ ಮತ್ತು ಕ್ಷೇಮಾಭಿವೃದ್ಧಿ ಹೊಂದುತ್ತಾ ಬಂತು. ಮೊದಲು ಯೆರೂಸಲೇಮಿನಲ್ಲಿ ಮಾತ್ರ ಇತ್ತು ಸಭೆ, ಈಗ ಯೂದಾಯ, ಗಲಿಲಾಯ, ಸಮಾರ್ಯದಲ್ಲಿ ಸಭೆ ಆಯಿತು. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯಕ್ಕೆ ಬರುವಾಗ ಅಂತ್ಯೋಕ್ಯದಲ್ಲಿ ಕೂಡ ಸಭೆ ಆಯಿತು. ಸಂಪೂರ್ಣವಾಗಿ ಅನ್ಯರಿಗೋಸ್ಕರ ಒಂದು ಮಿಷನ್ ಕೆಲಸವನ್ನ, ಒಂದು ಸೇವೆಯ ನಿಯೋಗವನ್ನು ಪ್ರಾರಂಭಿಸಲಿಕ್ಕೆ ಪವಿತ್ರಾತ್ಮನು ಅಂತ್ಯೋಕ್ಯ ಸಭೆಯನ್ನು ಪ್ರಾರಂಭಿಸಿದರು. ಅನಂತರ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯಕ್ಕೆ ನಾವು ಬರುವಾಗ ಏಷ್ಯಾ ಮಾತ್ರ ಅಲ್ಲ, ಯುರೋಪ್ನಲ್ಲಿ ಸಭೆಗಳು ಪ್ರಾರಂಭವಾಯಿತು. ಫಿಲಿಪ್ಪಿ, ಥೆಸಲೋನಿಕ, ಗಲಷಿಯನ್ಸ್, ಇನ್ನು ಅನೇಕ, ಗ್ರೀಸ್, ರೋಮ್ನಲ್ಲಿ, ಯುರೋಪ್ನಲ್ಲಿ ಕೂಡ ಸೇವೆ ಪ್ರಾರಂಭವಾಯಿತು. ಸೊ ಈ ರೀತಿ ಸಭೆ ಅಭಿವೃದ್ಧಿ ಆಯಿತು. ಸೊ 2 ವಿಷಯಗಳು, ಅವರು ಕ್ರಿಸ್ತನಿಗಾಗಿ ಅವರು ಹೊಂದಿದ ಶ್ರಮೆಗಳು, ಕ್ರಿಸ್ತನನ್ನು ಅವರು ಹೇಗೆ ಪ್ರಚುರಪಡಿಸಿದರು,
6ನೇ ಅಧ್ಯಾಯ 2-3 ವಚನಕ್ಕೆ ಬರುವಾಗ, ಕ್ರಿಸ್ತನನ್ನು ಹೇಗೆ ಪ್ರಕಟಿಸ್ತಾ ಇದ್ದಾರೆ, ಪ್ರಕಟಿಸಿದ ಕ್ರಿಸ್ತನಿಗಾಗಿ ಹೇಗೆ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ ವಾರದಲ್ಲಿ ಸ್ವಲ್ಪ ಈ ಇಕ್ಕಟ್ಟು ಶ್ರಮೆಗಳ ವಿಷಯದಲ್ಲಿ ಒಬ್ಬ ವಿಶ್ವಾಸಿ, ಒಂದು ಆತ್ಮೀಯ ಕುಟುಂಬ ಅಥವಾ ಒಂದು ಸಭೆ ಅವರು ನಿಜವಾಗ್ಲೂ ಕರ್ತನ ಪ್ರೀತಿಸ್ತಾ ಇದ್ರೆ ಅವರು 100% ಅವರು ಶ್ರಮೆಗಳ ಮೂಲಕವಾಗಿ ಹಾದು ಹೋಗ್ಬೇಕು. ನೋ ಬೈಪಾಸ್, ನೋ ಡೈವರ್ಷನ್ ರೋಡ್, ನೋ ಕ್ರಾಸ್ ರೋಡ್, ಓನ್ಲಿ ಒನ್ ವೇ, ಒನ್ ಗಾಡ್, ಒನ್ ಕ್ರೈಸ್ಟ್, ಒನ್ ವೇ. ಕ್ರಿಸ್ತನನ್ನು ನಿಜವಾಗ್ಲೂ ಹಿಂಬಾಲಿಸ್ತಾ ಇದೀವಿ ಅಂದ್ರೆ ಶ್ರಮೆಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಅಥವಾ ಶ್ರಮೆಗಳನ್ನು ಬಿಟ್ಟು, ಹಿಂಸೆಗಳನ್ನು ಬಿಟ್ಟು ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ಕಳೆದ ವಾರ ಧ್ಯಾನ ಮಾಡಿದ್ದು. ಯಾವನಾದರೂ ನನ್ನನ್ನು ಪ್ರೀತಿಸುವುದಾದ್ರೆ, ನನ್ನನ್ನು ಹಿಂಬಾಲಿಸುವುದಾದ್ರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಹಿಂಸೆ, ನೋವು, ಅವಮಾನ, ಕಣ್ಣೀರು ಯಾವ ರೂಪದಲ್ಲಾದ್ರೂ ಬರ್ಬೋದು, ಯಾವ ದಿಕ್ಕಿನಿಂದ ಆದ್ರೂ ಬರ್ಬೋದು, ಯಾರ ಮೂಲಕವಾಗಿ ಆದ್ರೂ ಬರ್ಬೋದು, ಅದು ಯಾವಾಗಲಾದ್ರೂ ಬರ್ಬೋದು. ಆದ್ರೆ ಕರ್ತನಿಗೋಸ್ಕರ ನಾವು ದೃಢವಾಗಿ ನಿಂತರೆ ಅವುಗಳನ್ನ ನಾವು ಎದುರಿಸ್ತೀವಿ. ನಮಗಿಂತ ಮುಂಚೆ ಈ ಮಾರ್ಗದಲ್ಲಿ ನಡೆದಂತವರು ಕ್ರಿಸ್ತನು ಮಾತ್ರವಲ್ಲ, ಯೇಸು ಕ್ರಿಸ್ತನು ಆತನು 100% ದೇವರಾಗಿದ್ದನು ಮತ್ತು 100% ಮನುಷ್ಯನಾಗಿದ್ದನು. ಆತನಿಗೆ ಎದುರಾಗುವ ಎಲ್ಲ ಸಮಸ್ಯೆಗಳನ್ನು ಜಯಿಸಿದನು. ಅನೇಕರ ಪ್ರಶ್ನೆ, ಆತನು ದೇವರಾಗಿದ್ದನು, ಹಾಗಾಗಿ ಜಯಿಸಿದನು. ಆದ್ರೆ ಆತನು ಮಾತ್ರ ಅಲ್ಲ ಹಿಂಸೆಗಳನ್ನ ಹೊಂದಿ ಸಹಿಸಿಕೊಂಡು ಜಯಿಸಿದವರು, ಆತನು ಮಾತ್ರ ಅಲ್ಲ, ಮನುಷ್ಯರಾಗಿರ್ತಕ್ಕಂಥವ್ರು, ಅಪೋಸ್ತಲರು, ಶಿಷ್ಯರು, ಮಿಷನರಿಗಳು, ನಮ್ಮ ಹಿಂದಿನಿದ್ದಂತ ಹಿರಿಯರುಗಳು, ಮಾದರಿಯುಳ್ಳಂತ ಬೋಧಕರು, ಮಾದರಿಯುಳ್ಳ ಸೇವಕರು, ಮಾದರಿಯುಳ್ಳಂತ ಸ್ವಾರ್ಥಿಕರು, ಅವರು ಈ ಹಿಂಸೆಗಳನ್ನ ಸಹಿಸಿ ಹೋದರು. ಇವತ್ತು ನಾವು ಈ ಪರಿಶುದ್ಧ ಗ್ರಂಥವನ್ನ ಕೈಯಲ್ಲಿಟ್ಟುಕೊಂಡು ಓದ್ತಾ ಇದೀವಿ ಪ್ರಿಯರೇ. ಇದೊಂದು ಸಾಮಾನ್ಯವಾದಂತ ಹಿನ್ನೆಲೆಯಿಂದ ಬಂದದ್ದಲ್ಲ. ಈ ಗ್ರಂಥವನ್ನ ಉಳಿಸಲಿಕ್ಕೆ, ಕಾಪಾಡಲಿಕ್ಕೆ, ಈ ಪ್ರಿಂಟಿಂಗ್ ಪ್ರೆಸ್ ಅನ್ನು ಕಾಪಾಡಲಿಕ್ಕೆ, ಈ ಅಚ್ಚುಗಳನ್ನು ಕಾಪಾಡಲಿಕ್ಕೆ, ಈ ಸತ್ಯವೇದವನ್ನು ಕಾಪಾಡಲಿಕ್ಕೆ ಅವರು ಸ್ವತಃ ಪ್ರಾಣಗಳನ್ನ ಮರಣಕ್ಕೆ ಗುರಿಪಡಿಸಿದ್ರು, ಹಿಂಸೆಗೆ ಗುರಿಪಡಿಸಿದ್ರು. ಈ ಗ್ರಂಥ ಹರಿದಾಕ್ತೀರಾ ಅಥವಾ ನಿಮ್ಮ ಕೈ ಕತ್ತರಿಸ್ಬೇಕಾ, ಕಾಲ್ ಕತ್ತರಿಸ್ಬೇಕಾ, ಕಣ್ ಕೀಳ್ಬೇಕಾ ಅಂತ ಹೇಳಿದಾಗ, ಗ್ರಂಥವನ್ನು ಹರಿಬೇಡ್ರಿ, ನನ್ನ ಕಣ್ಣಿಗೆ ಇಟ್ಟು ಬಿಡ್ರಿ, ನನ್ನ ಕೈ ಕತ್ತರಿಸ್ಬಿಡ್ರಿ. ಸೊ ಜಾನ್ ಹ್ಯಾಂಡ್ಸ್ ಅಂತೇಳಿ ಅವ್ರದ್ದು 1500 ಅಲ್ಲಿ ನಾವು ಅವ್ರ ಬಗ್ಗೆ ಓದ್ತೀವಿ. ಒಳ್ಳೆಯ ಮಾರ್ಟಿನ್ ಲೂಥರ್ ರೀತಿಯಲ್ಲೇ ಜಾನ್ ಹ್ಯಾಂಡ್ಸ್, ಆಫ್ಟರ್ ಮಾರ್ಟಿನ್ ಲೂಥರ್, ಇಂಗ್ಲೆಂಡ್ ನಲ್ಲಿ ಆಗ ರೋಮನ್ ರೂಲಿಂಗ್ ಅಲ್ಲ, ಚಾರ್ಲ್ಸ್ ಅವರ ರೂಲಿಂಗ್ ಇತ್ತು, ಚಾರ್ಲ್ಸ್ ಫಸ್ಟ್, ಸೆಕೆಂಡ್. ಆದ್ರೆ ಜಾನ್ ಹ್ಯಾಂಡ್ಸ್ ಒಬ್ಬ ಒಳ್ಳೆಯ ಮಿಷನರಿ, ದೇವರ ಸೇವಕರು, ರಹಸ್ಯವಾಗಿ ಆ ರೋಮನ್ ಸಂಸ್ಥೆಯಿಂದ, ರೋಮನ್ ಆ ಒಂದು ಕೂಟದಿಂದ ಹೊರಗೆ ಬಂದು ಬೈಬಲ್ ಪ್ರತಿಗಳನ್ನು ಓದಿ, ಮುದ್ರಣೆ ಮಾಡಿ, ಪ್ರಿಂಟ್ ಮಾಡಿ, ಅನೇಕರಿಗೆ ಹಂಚಿ ಬಹಳಷ್ಟು ಸೇವೆಗಳನ್ನ ಮಾಡಿದರು. ಕಡೆಗೆ ಆತನನ್ನ ಹಿಡಿದು ಕೊಟ್ರೆ ನಿಮಗಿಷ್ಟು ಹಣ ಕೊಡ್ತೀವಿ ಅಂತೇಳಿ ಆಗಿನ ರೋಮನ್ ಸರ್ಕಾರ ಆದೇಶ ಹೊರಡಿಸ್ತು. ಹೇಗೂ ಅಕಸ್ಮಾತಾಗಿ ಜಾನ್ ಹ್ಯಾಂಡ್ ಸರ್ಕಾರಕ್ಕೆ ಸಿಕ್ಕಿಬಿಟ್ಟ, ಅರಸರ ಕೈಗೆ. ಅವರು ಕರ್ಕೊಂಡು ಹೋದ್ರು ಬಹಿರಂಗವಾದ ಸ್ಥಳದಲ್ಲಿ, ಕೆಳಗಡೆ ಸೌದೆ ಎಲ್ಲ ಜೋಡಿಸಿ ಕಂಬಕ್ಕೆ ಕಟ್ಟಿ, ಇನ್ನು ಬೆಂಕಿ ಕೊಡುವ ಸಂದರ್ಭದಲ್ಲಿ ಲಾಸ್ಟ್ ಕೇಳಿದ್ರು, ಜಾನ್ ಹ್ಯಾಂಡ್ಸ್, ನಿನ್ನ ಪ್ರಾಣ ಕೆಲವು ಕ್ಷಣಗಳಲ್ಲಿ ಹೋಗ್ಬೋದು, ಕೆಲವು ನಿಮಿಷಗಳಲ್ಲಿ ಹೋಗ್ಬೋದು, ನೀನು ಮನಸ್ಸನ್ನ ಬದಲಾಯಿಸಿಕೊಂಡು ಪುನಃ ನಿನ್ನ ಹಿಂದಿನ ಉದ್ಯೋಗಕ್ಕೆ ಬಂದ್ಬಿಡು, ನಮ್ಮ ಚರ್ಚಿನ ಉದ್ಯೋಗಕ್ಕೆ, ಸರ್ಕಾರ ಉದ್ಯೋಗಕ್ಕೆ ಬಂದ್ಬಿಡು, ಬೈಬಲನ್ನು ಅಲ್ಲಗೆಳಿ, ಆ ಯೇಸುವಿನ ಬಗ್ಗೆ ನೀನು ಉಪದೇಶಿಸಬೇಡ. ಆದೇಶ ಹೊರಡಿಸಿದ್ರು ಸರ್ಕಾರದ ಅಧಿಕಾರಿಗಳು ಮತ್ತು ಅರಸನ ಪರಿವಾರದವರು. ಜಾನ್ ಹ್ಯಾಂಡ್ಸ್ ಬಹಳ ಸಂತೋಷವಾಗಿ ಆ ಕೀರ್ತನೆಯನ್ನು ಹಾಡುತ್ತಾ ತನ್ನ ಪ್ರಾಣವನ್ನು ಕಳ್ಕೊಳ್ತಾರೆ. ಪ್ರಿಯರೇ,
ಈ ಗ್ರಂಥವು ನಮ್ಮ ಕೈಗೆ ಸಿಗಬೇಕಾದ್ರೆ, ಈ ಸತ್ಯಗಳನ್ನ ನಾವು ಹಿಡಿಬೇಕಾದ್ರೆ ಅನೇಕರು ಇದಕ್ಕೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದಾರೆ. ನೀವು ಮನೆಗಳಲ್ಲಿ ಹೋದಾಗ ಹಿಬ್ರಿಯರಿಗೆ ಬರೆದ ಪತ್ರಿಕೆ ಬಹಳ ಸಂಕ್ಷಿಪ್ತವಾದಂತ ಸೇವೆಯ ಹಿಂಸೆಯ ದಾರಿಗಳು, ಹಾದಿಗಳ ಬಗ್ಗೆ 11ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ನೀವು ಓದಿ, 11ನೇ ಅಧ್ಯಾಯ 34ನೇ ವಚನದಿಂದ ಓದಿ ಮನೆಗಳಲ್ಲಿ. ಸೊ ಹೀಗೆ ಅನೇಕರ ಹೋರಾಟ ಮತ್ತು ಸವಾಲಿನ ಜೀವಿತದಲ್ಲಿ ಅವರು ಹಾದು ಹೋದ್ರಿಂದ ಅವರು ಕ್ರಿಸ್ತನ ನಿಯಮನ ನೆರವೇರಿಸಿದ್ರು. ಸೊ ಅಪೊಸ್ತಲ ಕೃತ್ಯಗಳಲ್ಲಿ ಅವರು 2 ವಿಷಯ. ಒಂದು, ಅವರು ತಿಳಿದಂತ ಕರ್ತನ ಕುರಿತಾಗಿ ನಿರ್ದಾಕ್ಷಿಣ್ಯವಾಗಿ, ಅಥವಾ ಅವರು ತಿಳಿದಂತ ಕರ್ತನ ಕುರಿತಾಗಿ ಅವರು ಉಪದೇಶ ಮಾಡ್ತಾ ಇದ್ರು ಧೈರ್ಯವಾಗಿ. ಮತ್ತು ಯಾರ ಕುರಿತಾಗಿ ಅವರು ಉಪದೇಶ ಮಾಡ್ತಾ ಇದ್ರು ಆ ಕರ್ತನಿಗೋಸ್ಕರ ಅವರು ಎಂಥ ಹಿಂಸೆಗಳನ್ನು ಬೇಕಾದ್ರೆ ತಾಳಿಕೊಳ್ಳಿಕ್ಕೆ ಅವರು ಸಿದ್ಧರಾದರು. ಆದಿ ಅಪೋಸ್ತಲರ ಒಂದು ಸೇವೆಯು, ಅವರ ಸಭೆಯು ಒಂದು ಸುಖವಾದ ಹೂವಿನ ಹಾಸಿಗೆಯಲ್ಲಿ ಆರಾಮಾದಂತ ಸೇವೆಯನ್ನು ಮಾಡಲಿಲ್ಲ ಪ್ರಿಯರೇ. ಅನೇಕ ಹೋರಾಟಗಳು. ಒಂದು ವೇಳೆ ಯಾರಾದರೂ ನಮ್ಮಲ್ಲಿನ ಹಿರಿಯರು, ಸೇವಕರುಗಳು ನಾವೆಷ್ಟು ಹಿಂಸೆ ಅನುಭವಿಸ್ತಾ ಇದೀವಿ ಗೊತ್ತಾ? ಸೇವೆಗಾಗಿ, ಸಭೆಗಾಗಿ, ದೇವಜನರಿಗಾಗಿ, ಸುವಾರ್ತೆಗಾಗಿ, ನಿಮಗಾಗಿ ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂತ ಯಾರಾದ್ರೂ ಹೇಳೋದಾದ್ರೆ ಖಂಡಿತ ಅದನ್ನ ನಾವು ನಿಲ್ಸೋಣ. ನಥಿಂಗ್, ಏನು ಕಷ್ಟ ಪಡ್ತಾ ಇಲ್ಲ ನಾವು. ಅವರ ಹಾಗೆ ಆ ಹಿಂಸೆಗಳನ್ನ, ಅವಮಾನಗಳನ್ನ ನಾವು ತಾಳ್ಕೊಳ್ತಾ ಇಲ್ಲ. ನಮಗದು ಎದುರಾಗ್ತಾ ಇಲ್ಲ. ನಮ್ಮನ್ನ ಕುದುರೆಗೆ ಕಟ್ಟಿ ಎಳಿತಾ ಇಲ್ಲ. ಬಹಿರಂಗವಾಗಿ ನಮ್ಮನ್ನು ಕಲ್ಲಲ್ಲಿ ಹೊಡಿತಾ ಇಲ್ಲ. ನಮ್ಮ ಕುಟುಂಬಗಳ ಮೇಲೆ ಯಾವ ವಿರೋಧಗಳಿಲ್ಲ. ನಮ್ಮನ್ನ ಕೋರ್ಟು ಸ್ಟೇಷನ್ಗೇನು ಕರೀತಾ ಇಲ್ಲ. ಆದ್ರೆ ಸಾಧಾರಣವಾಗಿ ಬರುವಂತ ವಿಶ್ವಾಸಿಗಳಿಂದ ಅಥವಾ ಸಾಮಾನ್ಯರ ತಿಳುವಳಿಕೆಯಿಂದ, ಅವಿವೇಕಿಗಳಿಂದ ಬರುವಂತ ಆ ಹಿಂಸೆಗಳನ್ನು ನಾವು ತಾಳಲೇಬೇಕು, ಕರ್ತನಿಗೋಸ್ಕರ, ಆತನ ಸೇವೆಗಾಗಿ, ಆತನ ಸಭೆಗಾಗಿ. ಇನ್ನೊಂದು ಸೂಕ್ತವಾದದ್ದು ಹೇಳ್ತೀನಿ ಪ್ರಿಯರೇ, ನೀತಿ ನಿಮಿತ್ತ ಹಿಂಸೆಯನ್ನು ತಾಳುವರು ಧನ್ಯರುವಂತ ವಾಕ್ಯ ಇದೆ. ಹಿಂಸೆಗಳನ್ನ ನೀತಿಯಿಂದಲೇ ಸಹಿಸಬೇಕು, ನೀತಿಯಿಂದಲೇ ಜಯಿಸಬೇಕು. ನಾನು ಕಳೆದ ವಾರದಲ್ಲಿ ಮಾತಾಡ್ತಾ 2 ರೀತಿಯಲ್ಲಿ ಉಪಚಾರ ಮಾಡಬಹುದು. ಸತ್ಕ್ರಿಯೆ, ಸೇವೆಗೆ ಪ್ರೋತ್ಸಾಹ, ಒಂದು ಸೇವೆ ಗಿಫ್ಟ್ ಕೊಡೋದಾಗ್ಲಿ ಅಥವಾ ಉಪಚಾರ ಮಾಡೋದಾಗ್ಲಿ, ಸತ್ಕ್ರಿಯೆ ಕೊಡೋದಾಗ್ಲಿ 2 ರೀತಿಯಲ್ಲಿ ಮಾಡಬಹುದು. ಯಾವ ತರ? ಬ್ರದರ್, ನೀವು ಸೇವೆ ಮಾಡಿ, ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ಬ್ರದರ್, ನಮ್ಮನೆಗೆ ಬನ್ನಿ, ನಾವು ನಿಮಗೆ ಒಂದು ಟ್ರೀಟ್ ಮಾಡೋಣ ಅಂತ ಇದೀವಿ, ನಿಮ್ಮನ್ನು ಎಂಕರೇಜ್ ಮಾಡೋಣ ಅಂತ ಇದೀವಿ. ಸೊ ಈ ರೀತಿ ಒಂದು ವಿಶಾಲ ಮನೋಭಾವನೆಯಿಂದ ಕೂಡ ಮಾಡಬಹುದು. ಇನ್ನೊಂದು ರೀತಿಯಲ್ಲೂ ಕೂಡ ಸೇವೆಗೆ ಪ್ರೋತ್ಸಾಹ ಕೊಡಬಹುದು. ತಲೆ ಬಿಸಿರಿ, ನಮಗೆ ನಾವೇ ಮಾಡ್ಬೇಕಾ, ನಾವೇ ಕೊಡ್ಬೇಕಾ, ಬೇರೆ ಯಾರಿಲ್ವಾ ನಾವು ಬಿಟ್ರೆ? ಸೊ ಈ ರೀತಿ ಗುಣಗುಟ್ಟುತ್ತಾ ಬೇಸರಿಕೆಯಿಂದಲೂ ಉಪಚರಿಸಬಹುದು, ಸೇವೆಗೆ ಸಹಕಾರ ಕೊಡಬಹುದು. ಉದಾರ ಮನಸ್ಸಿನಿಂದ ಕರ್ತನು ನಮಗೆ ಸಿಕ್ಕಿರೋ ಭಾಗ್ಯ. ನಾವು ಬಿಟ್ರೆ ಯಾರು ಮಾಡ್ತಾರೆ ಈ ಸೇವೆ? ನಾವು ಕೊಡದಿದ್ರೆ ಯಾರು ಕೊಡ್ತಾರೆ? ನಾವು ಉಪಚಾರ ಮಾಡದಿದ್ರೆ ಯಾರು ಮಾಡ್ತಾರೆ? ನಮಗೆ ಸಿಕ್ಕಿರೋ ಭಾಗ್ಯ, ಅವಕಾಶ ಎಂಬುದಾಗಿ ಹೇಳಿ ಕೂಡ ಮಾಡಬಹುದು. ಹಿಂಸೆಗಳನ್ನು ಕೂಡ 2 ರೀತಿಯಲ್ಲಿ ಕೂಡ ನಾವು ಅದನ್ನ ಫೇಸ್ ಮಾಡಬಹುದು. ಹಿಂಸೆಗಳನ್ನು ಯಾವ ರೀತಿ? ಕರ್ತನು ನನಗೆ ಅನುಮತಿಸಿದಾನೆ, ನನಗೆ ನೋವಾಗಿದೆ, ಹಿಂಸೆಗಳಿದೆ, ಕೆಲವು ಸಹೋದರಿಂದ, ಕೆಲವು ಸಹೋದರಿಯರಿಂದ, ಅಥವಾ ಇಂಥ ಸಭೆಗಳಿಂದ, ಇಂಥ ವ್ಯಕ್ತಿಗಳಿಂದ, ಸರ್ಕಾರದಿಂದ, ಅಥವಾ ರಾಜಕೀಯ ವ್ಯಕ್ತಿಗಳಿಂದ, ಅಥವಾ ನಮ್ಮ ಬಂಧುಗಳಿಂದ ನನಗೆ ಅವಮಾನ ಆಗಿದೆ, ಹಿಂಸೆ ಆಗಿದೆ. ಇರ್ಲಿ, ಕರ್ತನು ನೋಡ್ತಾ ಇದ್ದಾನೆ, ನನಗೆ ಜಯ ಕೊಡ್ತಾನೆ. ನಾನು ನೀತಿಯಲ್ಲಿ ಮುಂದುವರಿತೀನಿ, ನ್ಯಾಯಬದ್ಧವಾಗಿ ಮುಂದುವರಿತೀನಿ. ಸೊ ಈ ರೀತಿ ಕೂಡ ಸಹಿಸ್ಕೊಂಡು ಹೋಗ್ಬೋದು. ಇನ್ನೊಂದು ರೀತಿಯಲ್ಲಿ ಕೂಡ ಸಹಿಸ್ಬೋದು. ಯಾವ ತರ? ಹಣೆ ಜಜ್ಜಿಕೊಂಡು ತಲೆ ಬಿಸಿರಿ, ಇದು ಯಾಕೆ ಬೇಕ್ರಿ ಇದೆಲ್ಲ ಸೇವೆ? ನಾವು ಯಾರಿಗ ಅನ್ಯಾಯ ಮಾಡಿದೀವಿ? ಯಾರಿಗೆ ದ್ರೋಹ ಮಾಡಿದೀವಿ ನಾವು? ನಮಗೆ ಬರ್ಬೇಕಾ ಹಿಂಸೆಗಳು? ನಮಗೆ ಬರ್ಬೇಕಾ ಅವಮಾನಗಳು? ನಾವು ಯಾರಿಗೂ ತೊಂದರೆ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡ್ಲಿಲ್ಲ. ನಮಗೆ ಸ್ವಾಮಿ ಯಾಕೆ ಹೀಗೆ ಮಾಡ್ತಾನೆ? ಈ ಕಾಯಿಲೆ ಬಂದಿದೆ, ನಮಗೆ ಈ ಸಾಲ ಬಂದಿದೆ, ಈ ಇಕ್ಕಟ್ಟು ಬಂದಿದೆ, ಈ ಜನರಿಂದ ನಾವು ಅವಮಾನ ಹೊಂದಬೇಕು, ಜನರು ಏನ್ ಮಾತಾಡ್ತಾರೋ ಎದುರಿಸ್ಬೇಕು ನಾವು. ರಾತ್ರಿಯಾಗಲೂ ಅವ್ರು ಫೋನ್ ಮಾಡ್ತಾರ, ಅವ್ರ ಸಮಸ್ಯೆಗಳು ಬಗೆಹರಿಸ್ಬೇಕು ನಾವು.
ಸೊ ಈ ರೀತಿ ಕೂಡ ಹಿಂಸೆನ ಫೇಸ್ ಮಾಡೋಂಥ ಜನ ಇದ್ದಾರೆ ಪ್ರೇರೆ. ಪ್ರತಿ ಇಕ್ಕಟ್ಟು ಹಿಂಸೆಗಳನ್ನ ನೀತಿಯಿಂದ ನಾವು ಎದುರಿಸೋಣ, ನೀತಿಯಿಂದ ಎದುರಿಸೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ. ಅಪೊಸ್ತಲನಂತ ಪೌಲನು ಕೊರಿಂಥ ಸಭೆಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ. ಬೇಗ ತೆಗೆದಂತರು ಓದಿ, ಇಲ್ಲಾಂದ್ರೆ ನಾನೇ ಓದ್ತೀನಿ. ನಾನು ಹಿಂಸೆಯನ್ನು ಸ್ಥಿರಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನು ಎಸ್, ಹಿಂಸೆಯನ್ನು ಸ್ಥಿರಚಿತ್ತದಿಂದ, ಸ್ಥಿರ ಅಂದ್ರೆ ಸ್ಟೇಬಲ್ ಆಗಿ, ಚಿತ್ತ ಮನಸ್ಸು ಅಂದ್ರೆ ಇಷ್ಟಪೂರ್ವಕವಾದ ಮನಸ್ಸಿನಿಂದ ನಾನು ತಾಳ್ಕೊಳ್ತಾ ಇದ್ದೀನಿ, ಕಷ್ಟದಿಂದ ತಾಳ್ಕೊಳ್ತಾ ಇಲ್ಲ. ಕಷ್ಟದಿಂದ ತಾಳ್ಕೊಳ್ಳೋದು ಹೇಗೆ? ಬೇಡಾರಿ ಗೋಳು ಇದೆಲ್ಲ ಯಾಕೆ ಬೇಕ್ರಿ ಇವೆಲ್ಲ ಅಂತೇಳಿ ಹಿಂಸೆಯನ್ನ ಹಣೆ ಜಜ್ಕೊಂಡು ತಾಳ್ಕೊಳ್ತಾರೆ ಕೆಲವರು. ಹೆಂಗೆ ಹೋಗೋಣ ಬಿಡಿ, ಏನೋ ಸಹಿಸ್ಕೊಂಡು ಹೋಗೋಣ, ಎಲ್ಲ ಧರ್ಮ ಕರ್ಮ ದೇವ್ರು ನೋಡ್ಕೊಂತ ನಾನು, ಆ ರೀತಿ ಗುಣಗುಟ್ಟುಕೊಂಡು ಬೇಸರಿಕೆಯಿಂದ ತಾಳ್ಕೊಳ್ತಾರೆ ಕೆಲವರು. ಖಂಡಿತವಾಗ್ಲೂ ನಾವು ಪ್ರಶಂಸೆಗೆ ಗುರಿಯಾಗೋದಿಲ್ಲ. ಇದರಿಂದ ಯಾವುದೇ ಮಾನ್ಯತೆ ನಮಗೆ ಸಿಗಲ್ಲ ಮತ್ತು ಕರ್ತನಿಗೆ ಮಹಿಮೆನೂ ಆಗೋದಿಲ್ಲ. ಹಿಂಸೆಯನ್ನು ಸ್ಥಿರಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸುವುದರಲ್ಲಿಯೂ ಅಪೊಸ್ತಲರಿಗಿರ್ತಕ್ಕಂಥ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ನಮ್ಮಿಂದ ತೋರಿ ಬಂದವು. ನೀವು ಒಪ್ಕೊಂಡ್ರು ಒಪ್ಕೊಳ್ದಿದ್ರು ಕೂಡ ನಿಮ್ಮ ಮುಂದೆ ನಮ್ಮಿಂದ ಅಪೊಸ್ತಲರಿಗಿರ್ತಕ್ಕಂಥ ಲಕ್ಷಣಗಳು, ಮೀನ್ಸ್ ಯೋಗ್ಯತೆಗಳು, ಮೀನ್ಸ್ ಅರ್ಹತೆಗಳು, ನಮ್ಮ ಅರ್ಹತೆಗಳು, ನಮ್ಮ ಯೋಗ್ಯತೆಗಳು, ನಮಗೆ ಏನೇನು ಯೋಗ್ಯತೆ ಇತ್ತೋ ಅದು ನಿಮ್ಮ ಕಣ್ಣು ಮುಂದೆ ಬಂದಿದ್ದೇವೆ. ಅದನ್ನ ನೀವು ಒಪ್ಕೊಂಡ್ರು ಒಪ್ಕೊಳ್ಳದಿದ್ರು ಪರವಾಗಿಲ್ಲ. ತುಂಬಾ ಜನ ಪ್ರಶ್ನೆ ಮಾಡಿದ್ರು ಅಪೊಸ್ತಲ ಪೌಲನಿಗೆ, ನೀನು ಅಪೊಸ್ತಲನ, ನೀನು ಕರೆಯಲ್ಪಟ್ಟವನ, ನೀನು ಶಿಷ್ಯರೊಂದಿಗಿದ್ದ, ಯೇಸು ಕ್ರಿಸ್ತನ ಶಿಷ್ಯರೊಂದಿಗೆ ನೀನಿದ್ದ, ಯೇಸು ಕ್ರಿಸ್ತನೊಂದಿಗೆ ತಿರುಗಾಡ್ತಾ ಇದ್ದ, ನೀನೇನು ದೊಡ್ಡ ಮೇಧಾವಿನ, ಏನೆಲ್ಲ ಪ್ರಶ್ನೆಗಳು ಅವನಿಗೆ, ನಿಂದನೆಗಳು ಪೌಲನಿಗೆ. ಇಲ್ಲಿ ಕೊರಿಂಥ ಸಭೆಗೆ ಮಾತಾಡ್ತಾ ಅಪೊಸ್ತಲರಿಗಿರತಕ್ಕ ಲಕ್ಷಣಗಳು, ನೀವು ಪೇತ್ರ, ಯಾಕೋಬ, ಯೋಹಾನ, ಆಂದ್ರೆಯ, ಬರ್ತಲೋಮೆಯ ಅವ್ರನ್ನ ಮಾತ್ರ ಅಪೊಸ್ತಲರಂತ ಗುರುತಿಸ್ತಾ ಇದ್ದೀರಿ. ಆದ್ರೆ ಅಪೊಸ್ತಲರಿಗಿರ್ತಕ್ಕಂಥ ಲಕ್ಷಣಗಳು ನಮ್ಮಲ್ಲಿ ಕೂಡ ಇದ್ವು, ನನ್ನಲ್ಲಿದ್ವು, ಪೌಲನಲ್ಲಿತ್ತು. ಪೌಲ, ಬಾರ್ನಬ, ಸೀಲ, ತೀತ, ತಿಮೋತಿ, ಗಾಯ ಇವರೆಲ್ಲರೂ ಕೂಡ ಅಪೊಸ್ತಲರಿಗಿರ್ತಕ್ಕಂಥ ಲಕ್ಷಣಗಳನ್ನು ಹೊಂದಿದವರು. ಸೊ ಸ್ಥಿರಚಿತ್ತದಿಂದ ತಾಳಿಕೊಳ್ಳಬೇಕಾಗಿ, ಸ್ಥಿರಚಿತ್ತದಿಂದ ಸಭಾ ಸೇವೆಯಲ್ಲಿಯೂ, ಸುವಾರ್ತೆ ಸೇವೆಯಲ್ಲಿಯೂ, ಆತ್ಮಗಳ ಸೇವೆಯಲ್ಲಿಯೂ, ನಾವು ಈ ಭೂಮಿ ಮೇಲೆ ಇರೋವರೆಗೂ ಕೂಡ ಕರ್ತ ನಮಗೆ ಒಪ್ಪಿಸಿದ್ದನ್ನ ನಂಬಿಗಸ್ತರಾಗಿ ಸ್ಥಿರಚಿತ್ತದಿಂದ ನಾವು ತಾಳಿಕೊಳ್ಳಬೇಕಾಗಿದೆ. ಇದು ಒಂದು ಭಾಗ್ಯ, ಧನ್ಯತೆ. ಹಿಂಸೆ, ನೋವು ಎಲ್ಲರಿಗೂ ಸಿಗೋದಿಲ್ಲ ಪ್ರಿಯರೇ. ನನಗೆ ಪರಿಚಯ ಇರ್ತಕ್ಕಂಥ ಒಬ್ಬ ಸಹೋದರರು, ಈಗಲ್ಲ ಪ್ರಿಯರೇ, 15 ವರ್ಷದ ಹಿಂದೆ ನಡೆದಂತ ಒಂದು ಘಟನೆ. ಅವರು ಬ್ಯಾಂಗ್ಳೂರ್ನವರು, ನಿಮ್ಮಲ್ಲಿ ಕೆಲವರಿಗೆ ಪರಿಚಯ ಇರ್ಬೋದು. ಅವರ ಹೆಸರು ಲಕ್ಷ್ಮೀನಾರಾಯಣ ಗೌಡ ಅಂತ. ಈಸ್ ಎ RSS ಲೀಡರ್. ಅವರು RSS ಅಲ್ಲಿ ಇದ್ದಾಗ ತುಂಬಾ ಚರ್ಚ್ಗಳನ್ನ ಒಡೆಸಿದ್ರು, ಕೆಡವಿಸಿದ್ರು, ಸೇವಕರನ್ನ ಒಡೆದು ಜೈಲು ಸ್ಟೇಷನ್ಗೆಲ್ಲ ಹಾಕ್ಸಿದ್ರು, ಪಾಸ್ಟರ್ಗಳನ್ನ, ಸೇವಕರುಗಳನ್ನ. ಸೊ ದೇವರು ಅಂಥ ವ್ಯಕ್ತಿಗೆ ಯಾರ ಮುಖಾಂತರ ಸ್ವಾರ್ತೆ ತಲುಪಿಸಿ ಅವ್ರನ್ನ ಬದಲಾಯಿಸಿದ್ರು. 25 ವರ್ಷದ ಹಿಂದೆ ಅವರು ಬದಲಾವಣೆಗೊಂಡ್ರು. ಅವ್ರನ್ನ ಮುಖಾಮುಖಿಗೆ ಭೇಟಿ ಮಾಡಿದ್ದೀನಿ. ಈಗ ತುಂಬಾ ದೊಡ್ಡ ವ್ಯಕ್ತಿ ಅವರು. ಗವರ್ನರ್ ಮತ್ತು ಜಡ್ಜ್ಗಳು, IAS ಆಫೀಸರ್ಗಳನ್ನ ಭೇಟಿ ಮಾಡ್ತಾರೆ. ಭಾರತದಲ್ಲಿ ಉತ್ತಮವಾದ ಸೇವೆ ದೇವರು ಅವ್ರಿಗೆ ಒಪ್ಪಿಸ್ಕೊಟ್ಟಿದ್ದಾರೆ. ಅವರ ಸೇವೆ ಬಗ್ಗೆ ನಾನು ಹೆಚ್ಚು, ಇದು ಪಬ್ಲಿಕ್ ಝೂಮ್ ಆಗಿದ್ರಿಂದ ಹೇಳೋದಿಲ್ಲ. ದೇಶದಲ್ಲಿ ನಮ್ಮ ಸತ್ಯವೇದ ಸಾಹಿತ್ಯ ಸೇವೆಯ ಅತ್ಯುನ್ನತವಾದಂತ ವಿಸ್ತರಣೆಯಲ್ಲಿ ಅವರೊಬ್ಬರು ಮುಖ್ಯವಾದಂತ ಈಸ್ ಎ ಕೀ ಪರ್ಸನ್.
ಈ ಲಿಟ್ರೇಚರ್ ಸ್ಪ್ರೆಡ್ ಆಗ್ಲಿಕ್ಕೆ ಈಸ್ ಎ ಕೀ ಪರ್ಸನ್. 15 ವರ್ಷದ ಹಿಂದೆ ನಾನು ಭದ್ರಾವತಿಗೆ ಬಂದಿದ್ರು. ಅನಂತರ ಬ್ಯಾಂಗ್ಳೂರಿಗೆ ಆ ಭದ್ರಾವತಿಗೆ ಬಂದಾಗ ಪರಿಚಯ ಆಗಿ ನಂಬರ್ ಕೊಟ್ರು. ಸೊ ನಾನು ಯಾವುದಕ್ಕೂ ಫೋನ್ ಮಾಡಿದೆ. ನಾನು 15 ವರ್ಷದಿಂದ ಮಾತು ಹೇಳ್ತಾ ಇರೋದು. ಯಾವುದೋ ಉದ್ದೇಶಕ್ಕಾಗಿ ಪಾಸ್ಟ್ರೆ ಹೇಗಿದ್ದೀರಿ ಮಾತಾಡ್ಲಿಕ್ಕೆ ಫೋನ್ ಮಾಡಿದೆ ಅಂತ. ಅವರು ಕಾಲ್ ತೆಗಿಲಿಲ್ಲ. 2ನೇ ಸರಿ ಕಂಟಿನ್ಯೂ ಆಗಿ ಮಾಡಿದೆ. ಅವಾಗ ಕಾಲ್ ತೆಗೆದ್ರು. ನನ್ನ ಫೋನ್ ತೆಗೆದ್ರು. ಪಾಸ್ಟ್ರೆ ಎಲ್ಲಿದ್ರಿ? ಪಾಸ್ಟ್ರೆ ನಾನು ಮಾತಾಡ್ಲಿಕ್ಕಾಗಲ್ಲ. ನನ್ನ ಕೈಗಳಿಗೆ ಕಾಲುಗಳಿಗೆ ಬ್ಯಾಂಡೇಜ್ ಹಾಕಿದ್ದಾರೆ. ನಾನು ಈಗ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೀನಿ. ನನ್ನ ಕಾಲನ್ನು ಎತ್ತಿ ಕಟ್ಟಿದ್ದಾರೆ. ಯಾಕೆ ಪಾಸ್ಟ್ರೆ, ಏನು ಬೈಕ್ ಆಕ್ಸಿಡೆಂಟಾ, ಕಾರ್ ಆಕ್ಸಿಡೆಂಟಾ, ಏನು? ಇಲ್ಲ ಪಾಸ್ಟ್ರೆ, ನನಗೆ ಈ ತರ ಹೊಡೆದಿದ್ದಾರೆ ಅವರು. ತುಂಬಾ ಹೊಡೆದಿ ನನಗೆ ಬೀದಿಯಲ್ಲೆಲ್ಲ ಮೆರವಣಿಗೆ ಮಾಡಿ ಹೊಡೆದ್ರು, ಅವಮಾನ ಪಡಿಸಿದ್ರು. ಅದು ದೊಡ್ಡ ಸ್ಟೋರಿ ಫೋನಲ್ಲಿ ಹೇಳಕ್ಕಾಗಲ್ಲ ಅಂದ್ರು. ತಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂತು. ಅವ್ರಿಗೊಂದು ಹೇಳಕ್ ಇಷ್ಟಪಟ್ಟೆ. ನಾನು ಏನು ಅವ್ರಿಗೆ ಕಂಫರ್ಟ್ ಹೇಳಿಲ್ಲ, ಆದರಣೆ ಕೊಟ್ಟು ಹೇಳಿಲ್ಲ, ಧೈರ್ಯವಾಗಿರ್ರಿ, ದೇವ್ರು ನೋಡ್ಕೊಂತಾನೆ, ನಿಮಗೇನು ಆಗಲ್ಲ ಅಂತ ಹೇಳಿಲ್ಲ. ಆದ್ರೆ ಒಂದು ವಿಷಯ ಹೇಳಿದೆ, ಯು ಆರ್ ಎ ಲಕ್ಕಿ, ಯು ಆರ್ ಎ ಗ್ರೇಟ್, ಯು ಹ್ಯಾವ್ ಗ್ರೇಟ್ ಪ್ರಿವಿಲೇಜ್. ನೀವೊಬ್ರು ಪ್ರಶಂಸೆಗೆ ಗುರಿಯಾದಂತ ವ್ಯಕ್ತಿ, ನೀವು ಧನ್ಯರಾದಂತ ವ್ಯಕ್ತಿ, ನೀವು ನಮಗಿಂತ ಯೋಗ್ಯಕರವಾದ ಸೇವೆ ಮಾಡಿರುವಂತ ವ್ಯಕ್ತಿ. ಯಾಕೆ ಪಾಸ್ಟರ್ ಹಿಂಗೆ ಹೇಳ್ತಾ ಇದ್ರಿ? ಎಲ್ಲ ನನಗೆ ಆದರಣೆ ಮಾಡ್ತಾ ಇದ್ರು ಫೋನ್ ಮಾಡಿ, ನೀವು ಧೈರ್ಯವಾಗಿರ್ರಿ, ಹೆದರ್ಬೇಡ್ರಿ, ಕರ್ತನಿದಾನೆ, ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರಿ, ನೀವ್ಯಾಕೆ ಹೀಗೆ ಹೇಳಿದ್ರಿ ಅಂದ್ರು. ಕ್ರಿಸ್ತನ ನಿಮಿತ್ತ, ವಾಕ್ಯದ ನಿಮಿತ್ತ ನಿಮಗೆ ಸಿಕ್ಕಿರುವಂತ ಹಿಂಸೆ, ಅವಮಾನ, ನೋವು, ಪೆಟ್ಟುಗಳು ನಮಗೆ ಸಿಗ್ಲಿಲ್ಲ. ಹಾಗಾಗಿ ನಮಗಿಂತಲೂ ನೀವು ಧನ್ಯರು. ಯಾರು ಪೆಟ್ಟು, ಅವಮಾನ, ಕಣ್ಣೀರನ್ನು ಹೊಂದುತ್ತಾರೋ, ಯಾರು ನಿಜವಾದ ಹಿಂಸೆ, ನೋವಿನಲ್ಲಿ ಇದ್ದಾರೋ, ಯಾರೇ ಸುವಾರ್ಥಿಕರಾಗ್ಲಿ, ಪಾಸ್ಟರ್ ಆಗ್ಲಿ, ಸಭಾಹಿರಿಯರಾಗ್ಲಿ, ಸಭಾ ಸೇವಕರಾಗ್ಲಿ, ಒಬ್ಬ ವಿಶ್ವಾಸಿ ಆಗ್ಲಿ, ಸಭೆಯಿಂದ ಸೇವೆಗಾಗಿ, ಆತ್ಮಗಳಿಗಾಗಿ, ವಾಕ್ಯ ಸತ್ಯಕ್ಕಾಗಿ, ಸ್ವಸ್ಥ ಬೋಧನೆಗಾಗಿ ಯಾರು ಹಿಂಸೆ, ನೋವು, ಅವಮಾನ ತಾಳ್ತಾರೋ, ದೇ ಆರ್ ಎ ಗ್ರೇಟ್ ಪೀಪಲ್. ಅವರು ಪ್ರಶಂಸೆಗೆ ಯೋಗ್ಯರಾದವರು, ಅವರು ಗೌರವಕ್ಕೆ ಪಾತ್ರರು, ಅವರು ಮಾನ್ಯತೆಗೆ ಪಾತ್ರರು. ಸೊ ಆ ರೀತಿ ಹೇಳಿದಾಗ ಅವರು ತುಂಬಾ ಖುಷಿ ಪಟ್ರು. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಪಾಸ್ಟ್ರೆ, ನಾನು ಸಂತೋಷವಾಗಿದ್ದೀನಿ, ಇದನ್ನ ಯಾರು ಹೇಳಿಲ್ಲ ಈ ಮಾತು. ಸೊ ಫೋನ್ ಕಟ್ ಮಾಡಿದೆ. ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬೇರೆ ಕ್ರಿಸ್ತನ ನಿಮಿತ್ತ ಯಾರಾದ್ರೂ ಹಿಂಸೆಯನ್ನ ಅನುಭವಿಸ್ತಾ ಇದಾರಂದ್ರೆ ಅವ್ರಿಗಿಂತಲೂ ನಾವು ಶ್ರೇಷ್ಠರಲ್ಲ, ಅವ್ರಿಗಿಂತಲೂ ಯೋಗ್ಯರಲ್ಲ. ಆದ್ರೆ ಆ ಹಿಂಸೆಗಳನ್ನ ಗುಣಗುಟ್ಟದೆ ಅನುಭವಿಸ್ಬೇಕು. ಯಾರ ಮೇಲೆ ದೂರ ಹೇಳದೆ ಅನುಭವಿಸ್ಬೇಕು, ಚಾಡಿ ಹೇಳದೆ ಅನುಭವಿಸ್ಬೇಕು, ನಿಂದನೆ ಹಾಕದೆ ಅನುಭವಿಸ್ಬೇಕು, ಬೇಸರಿಕೆ ಮಾಡಿಕೊಳ್ಳದೆ ಅನುಭವಿಸ್ಬೇಕು, ಮತ್ತೊಬ್ಬರ ತಪ್ಪು ಕಂಡು ಹಿಡಿಯದೆ ಅನುಭವಿಸ್ಬೇಕು. ಇದು ನಮ್ಮ ಪಾಲಿಗೆ ಬಂದಂತ ಭಾಗ್ಯ ಎಂಬುದಾಗಿ ನೆನೆಸಿ ಅನುಭವಿಸ್ಬೇಕು. ಇದು ಕರ್ತನ ದೃಷ್ಟಿಯಲ್ಲಿ ಶ್ರೇಷ್ಠ, ಇದು ಯೋಗ್ಯವಾದದ್ದು, ಆತನು ಮೆಚ್ಚಿಕೊಳ್ತಾನೆ. ಪ್ರಿಯ, ಹಿಂಸೆಯನ್ನು ಸ್ಥಿರಚಿತ್ತದಿಂದ ಅವರು ತಾಳಿಕೊಳ್ತಾ ಇದ್ರು. ಮಾತ್ರವಲ್ಲದೆ 2 ವಿಷಯದಲ್ಲಿ ಸಭೆಯ ಅಭಿವೃದ್ಧಿ ಕುರಿತಾಗಿ ನಾನು ಹೇಳಿದ್ದೆ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯದಲ್ಲಿ ಆ ದಿನದ ಸಭೆಯ ಆ ಅಭಿವೃದ್ಧಿ, ಬೆಳವಣಿಗೆಯಲ್ಲಿ 2 ಪ್ರಾಮುಖ್ಯವಾದ ಕಾರ್ಯಗಳು. ಒಂದು ಹಿಂಸೆ, ಇನ್ನೊಂದು ಹಿಂಸೆಗಳನ್ನು ಸಹಿಸಿಕೊಳ್ತಾ ಇದ್ರು. ಅನಂತರ ಅವರು ನೋಡಿ, 6ನೇ ಅಧ್ಯಾಯ 2ನೇ ವಚನದಲ್ಲಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲ. ಉಪದೇಶವನ್ನು ಬಿಟ್ಟು, ದೇವರ ವಾಕ್ಯದ ಉಪದೇಶ ಇದು ಕಟ್ಟುವಂತ ಒಂದು ವ್ಯವಸ್ಥೆ ಆಗಿದೆ. ಉಪದೇಶ ಕಟ್ಟುವಂಥದ್ದು. ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಸೇವೆ ಅಂದ್ರೇನೆ ಮೊಟ್ಟ ಮೊದಲನೇ ಭಾಗ ಅಲ್ಲಿ ಬೋಧನೆ ಅಥವಾ ಉಪದೇಶ. ಇದು ಅಪೊಸ್ತಲರ ಮೂಲಕವಾಗಿ ಕೊಡಲ್ಪಟ್ಟಂತ 4 ಸಿದ್ಧಾಂತಗಳಲ್ಲಿ ಕೂಡ ಒಂದು ಈ ಉಪದೇಶ. 2ನೇ ಅಧ್ಯಾಯ 42ನೇ ವಾಕ್ಯ ಓದಿ. ಆಕ್ಟ್ಸ್ 2:42, 2:42. ಮೊಟ್ಟ ಮೊದಲನೇ
ಇವರು ಅಪೋಸ್ತಲರ ಬೋಧನೆಯನ್ನು ಇವರು ಕೇಳುವುದರಲ್ಲಿಯೂ ಸಾಕು ಸಿಸ್ಟರ್, ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ. ನೋಡಿ, ಇಲ್ಲಿ ಗಮನಿಸುವಂತ ವಾಕ್ಯ ಏನಂತ ಹೇಳಿದ್ರೆ, ಬೋಧನೆ ಕೇಳಿಸ್ಕೊಳಂಗ್ ಮಾಡ್ತಾ ಇದ್ರು, ಬೋಧನೆ ಮಾಡುವುದಕ್ಕೆ ಇವರು ಸಮರ್ಥರಾಗಿದ್ದರು. ಬೋಧನೆ ಅವರು ಕೇಳಿಸ್ಕೊಳ್ಳುತ್ತಾ ಇದ್ರು. ಒಂದು, ಇವರು ಏಬಲ್ ಆಗಿದ್ರು, ಅಂದ್ರೆ ಸಮರ್ಥರಾಗಿದ್ರು ಬೋಧನೆ ಮಾಡ್ಲಿಕ್ಕೆ. ಬೋಧನೆ ಮಾಡ್ಲಿಕ್ಕೆ ಹೇಗೆ ಸಮರ್ಥರಾಗ್ತಾರೆ? ಇಲ್ಲಿ ಅಪೋಸ್ತಲ ಕೃತ್ಯಗಳಲ್ಲಿ ಒಬ್ಬ ಒಳ್ಳೆ ಪ್ರಸಂಗಿ ಇದ್ದ. ಈಸ್ ನಾಟ್ ಅಪೋಸ್ಟಲ್ಸ್, ಆದ್ರೆ ಅವನೊಬ್ಬ ಒಳ್ಳೆ ಟೀಚರ್, ಒಳ್ಳೆ ಪ್ರಸಂಗಿ. ಅಪೋಸ್ತಲ ಕೃತ್ಯಗಳು 18ನೇ ಅಧ್ಯಾಯ 24ನೇ ವಚನ ಓದಿ. ಅಪೋಸ್ತಲ ಕೃತ್ಯಗಳು, ಆಕ್ಟ್ಸ್ 18:24. ಅಷ್ಟರೊಳಗೆ ಅಲೆಕ್ಸಾಂದ್ರಿಯಾದಲ್ಲಿ ಹುಟ್ಟಿದ ಅಪೊಲ್ಲೋಸನೆಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯವುಳ್ಳವನು, ಶಾಸ್ತ್ರಗಳಲ್ಲಿ ಪ್ರವೀಣನು. ಓದ್ಬೇಕು ಸರ್. ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು, ಯೋಹಾನನು ಮಾಡಿಸಿದ ದೀಕ್ಷಾಸ್ನಾನವನ್ನು ಮಾತ್ರ ಬಲ್ಲವನಾದಾಗ್ಯೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು. ಸಾಕು, ದೇವರೇ ನಾಮಕ್ಕೆ. ಅಪೊಲ್ಲೋಸನ ಎಂಬುದಾಗಿ ಒಬ್ಬ ಸಹೋದರ, ಒಳ್ಳೆ ಆತ್ಮೀಯ ಸಹೋದರ, ಅಪೋಸ್ತಲನಲ್ಲ, ರಕ್ಷಿಸಲ್ಪಟ್ಟ ಒಬ್ಬ ವಿಶ್ವಾಸಿ. ಆದ್ರೆ ಯೋಹಾನನು ಮಾಡಿದ ದೀಕ್ಷಾಸ್ಥಾನದ ವಿಷಯದಲ್ಲಿ ತಿಳ್ಕೊಂಡವನು, ಆದ್ರೆ ಧರ್ಮಶಾಸ್ತ್ರವನ್ನ ಸವಿಸ್ತಾರವಾಗಿ ಬಲ್ಲವನು. ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆ ಕಾಲದ ಭಕ್ತರು, ದೇವದರ್ಶನ ಗುಡಾರ, ಹಬ್ಬಗಳು, ಪ್ರವಾದಿಗಳು, ಕೀರ್ತನೆ ಭಾಗಗಳು, ಆ ಚರಿತ್ರೆ, ಇಸ್ರಾಯೇಲರ ಒಂದು ಚರಿತ್ರೆ, ಅದೆಲ್ಲವೂ ಕೂಡ ಕೂಲಂಕುಷವಾಗಿ ತಿಳ್ಕೊಂಡವನು. ಏನು ಕೊರತೆ ಇತ್ತು ಅವನಲ್ಲಿ? ಅವನು ಯೋಹಾನನು ಮಾಡಿಸಿದ ದೀಕ್ಷಾಸ್ಥಾನವನ್ನು ಮಾತ್ರ ಬಲ್ಲವನಾಗಿದ್ದನು. ಯೋಹಾನನು ಮಾಡಿಸಿದ ದೀಕ್ಷಾಸ್ಥಾನ, ಆದಿ ಶಿಷ್ಯರಲ್ಲಿ, ಅಂದ್ರೆ ಯೋಹಾನನ ಶಿಷ್ಯರ ಸಂಪರ್ಕ ಹೊಂದಿದಂತ ಅಪೊಸ್ತಲ, ಯೋಹಾನನ ಶಿಷ್ಯರ ಸಂಪರ್ಕ ಹೊಂದಿದಂತ ಈ ವ್ಯಕ್ತಿ ಯೋಹಾನನ ಮಾಡಿದ ದೀಕ್ಷಾಸ್ಥಾನ ಮಾತ್ರ ತಿಳ್ಕೊಂಡವನು. ಅನಂತರ ಅಪೊಲ್ಲೋಸನಿಗೆ ಅಕ್ವಿಲ ಪ್ರಿಸ್ಕಿಲ್ಲ ಮನೆ ಕರ್ಕೊಂಡೋಗಿ ಊಟ ಮಾಡಿಸಿ ಹಾಸಿಗೆ ಹಾಕಿ ರಾತ್ರಿ ಮಲಗುವ ಸಂದರ್ಭದಲ್ಲಿ ಅವರಿಬ್ರು ಗಂಡ ಹೆಂಡತಿ. ಈಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಕಪಲ್, ಅಕುಲ ಅಂಡ್ ಪ್ರಿಸಿಲ್ಲ. ಎಷ್ಟು ಚೆನ್ನಾಗಿ ಕೌನ್ಸಿಲಿಂಗ್ ಮಾಡ್ತಾರೆ ಗೊತ್ತಾ ಅಪೊಲ್ಲೋಸನಿಗೆ. ಬ್ರದರ್, ತುಂಬಾ ಚೆನ್ನಾಗಿ ಉಪದೇಶ ಮಾಡಿದ್ರಿ ನೀವು, ವೆರಿ ಗುಡ್ ಎಕ್ಸ್ಪ್ರೆಸ್, ವೆರಿ ಗುಡ್ ಪ್ರೆಸೆಂಟೇಶನ್, ತುಂಬಾ ಚೆನ್ನಾಗಿದೆ, ಬಹಳ ಪ್ರಯೋಜನ ಆಗಿದೆ, ಅನೇಕರು ಆಸಕ್ತಿಯಿಂದ ವಾಕ್ಯ ಕೇಳಿದ್ರು. ಬಟ್ ನೀವು ಯಾವುದೇ ಸಂದೇಶ ಪ್ರಾರಂಭ ಮಾಡುವಾಗ ಮತ್ತು ಸಂದೇಶ ಮುಗಿಸುವಾಗ ಸೆಂಟರ್ ಪರ್ಸನ್ ಆಫ್ ದ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಕೇಂದ್ರವಾಗಿದ್ದಾನೆ. ಆತನಿಂದ ಪ್ರಾರಂಭಿಸಿ ಆತನಿಂದ ಮುಗಿಸಿ. ಈ ಸತ್ಯವು ಅಕುಲ ಮತ್ತೆ ಪ್ರಿಸಿಲ ಅವರು ಸೂಕ್ಷ್ಮವಾಗಿ ತಿಳಿಸಿದ್ರು. ಒಳ್ಳೆ ಪ್ರಸಂಗಿ, ಬಟ್ ಎಲ್ಲವನ್ನು ತಿಳ್ಕೊಂಡವನಲ್ಲ. ನಾವು ಮುಂದಕ್ಕೆ ಓದ್ತೀವಿ, ಪೌಲನ ಸೇವೆಯಲ್ಲಿ ಬಹಳಷ್ಟು ಕೆಲವು ವಿಷಯಗಳಲ್ಲಿ ಅಭ್ಯಂತರ, ಮನಸ್ತಾಪ, ಪೌಲನಿಗೂ ಅಪೊಲ್ಲೋಸನಿಗೂ ಕೆಲವು ಮನಸ್ತಾಪಗಳು, ಕೆಲವೊಮ್ಮೆ ಡಿಸೋಬಿಡಿಯಂಟ್ ಕೂಡ ಇತ್ತು. ಇರ್ಲಿ, ಎಷ್ಟು ವಾಕ್ಯ ತಿಳ್ಕೊಂಡ್ರು ಕೂಡ ವಿಧೇಯತೆ ಇಲ್ಲವಾದ್ರೆ, ಅನುಭವಸ್ಥರ ಹತ್ರ ಸಮ್ಮತಿ ಇಲ್ಲವಾದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನಾನು ಹೇಳುವಂತ ಅಂಶ ಯಾವುದು ಅಂತ ಹೇಳಿದ್ರೆ, ಸಭೆಗೆ ಗುಡ್ ಟೀಚಿಂಗ್ ಇಂದ ಗುಡ್ ಬಿಲ್ಟ್ ನಾವು ಮಾಡಬಹುದು. ಒಳ್ಳೆ ಉಪದೇಶದಿಂದ ಒಳ್ಳೆಯ ಕಟ್ಟಡ. ಮನೆ ಕಟ್ಟುವಂತ ವ್ಯವಸ್ಥೆ ಬಂದಾಗ ಖಾಸಗಿ ಮನೆಗಳು ವಿಷಯದಲ್ಲಿ ಯಾರು ಅಷ್ಟು ಗಮನ ತಗೊಳ್ಳಲ್ಲ, ಇಂಜಿನಿಯರ್ಗಳು, ಮೇಸ್ತ್ರಿಗಳೆಲ್ಲ. ಸರ್ಕಾರದ ಕಟ್ಟಡ ವಿಷಯ ಬಂದಾಗ ಮಾತ್ರ ಖಂಡಿತವಾಗ್ಲೂ ಕೂಡ ಗ್ರೌಂಡ್ ಪ್ರಪೋರ್ಷನ್ ಟೆಸ್ಟ್ ಮಾಡ್ತಾರೆ, ಇಟ್ಟಿಗೆ ಟೆಸ್ಟ್ ಮಾಡ್ತಾರೆ, ಸಿಮೆಂಟ್ ಕ್ವಾಲಿಟಿನ ಟೆಸ್ಟ್ ಮಾಡ್ತಾರೆ, ಸ್ಯಾಂಡ್ ಟೆಸ್ಟ್ ಮಾಡ್ತಾರೆ. ಗುಣಮಟ್ಟ ಉಳ್ಳಂತ ವಸ್ತುಗಳು ಹಾಕ್ಲೇಬೇಕು. ಇಟ್ಟಿಗೆಗಳನ್ನ ಡ್ರಮ್ನಲ್ಲಿ, ತೊಟ್ಟಿಗಳಲ್ಲಿ ನೆನೆಸಿ ಆ ಇಟ್ಟಿಗೆಗಳನ್ನ ಕಟ್ಟಬೇಕು. ಕಾರಣ ಏನಂದ್ರೆ ಇದು ಸರ್ಕಾರದ ಕಟ್ಟಡ, ಗುಣಮಟ್ಟ.
ಸೊ ಉಪದೇಶವು ಗುಣಮಟ್ಟವುಳ್ಳ ಉಪದೇಶವನ್ನು ಮಾಡದಿದ್ರೆ ಬಲಹೀನವಾದಂತ ಕಟ್ಟಡವನ್ನ ಕಟ್ಟಲಿಕ್ಕೆ ನಾವು ಪ್ರಾರಂಭಿಸ್ತೀವಿ. ಗುಣಮಟ್ಟವುಳ್ಳ ಉಪದೇಶಗಳನ್ನ ಮಾಡಬೇಕಾದ್ರೆ ನಾವು ದೇವರ ವಾಕ್ಯವನ್ನ ಸರಿಯಾಗಿ ಬಲ್ಲವರಾಗಿರ್ಬೇಕು, ಸರಿಯಾಗಿ ತಿಳ್ಕೊಂಡವರಾಗಿರ್ಬೇಕು. ಅಪೊಸ್ತಲರು, ಶಿಷ್ಯರು ಅವರು ದೇವರ ವಾಕ್ಯವನ್ನ ಸೂಕ್ಷ್ಮವಾಗಿ ತಿಳ್ಕೊಂಡವರು. ನೋಡಿ, ಅಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಓದ್ತೀವಿ. ಒಂದು ಸಭೆಯ ಮಾದರಿ ನಮಗೆಷ್ಟು ಬಹಳಷ್ಟು ಪ್ರಯೋಜನಕರವಾಗಿದೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ, ಚಾಪ್ಟರ್ 17 ವರ್ಸ್ 10, 17:10, ಪೇಜ್ ನಂಬರ್ 161. ಕೂಡಲೇ ಸಹೋದರ ರಾತ್ರಿಯಲ್ಲಿ ಪೌಲಶೀಲರನ್ನು ಕೂಡಲೇ ಸಹೋದರರು ರಾತ್ರಿ ಓದಿ. ಕೂಡಲೇ ಸಹೋದರ ರಾತ್ರಿಯಲ್ಲಿ ಪೌಲಶೀಲರನ್ನು ಬೇರೆಯೋಕೆ ಕಳಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾಮಂದಿರದೊಳಗೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದರು. ದೇವರ ವಾಕ್ಯವನ್ನ ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಅವರು ಶೋಧಿಸ್ತಾ ಇದ್ರು. ಶಾಸ್ತ್ರ ಗ್ರಂಥಗಳು ಅಂದ್ರೆ ಹಳೆ ಒಡಂಬಡಿಕೆ ಗ್ರಂಥಗಳು. ಹೊಸ ಒಡಂಬಡಿಕೆ ಕಾಲದಲ್ಲಿ ಮಾಡಿದ ಪ್ರಸಂಗವು ಹಳೆ ಒಡಂಬಡಿಕೆ ಇತ್ತ ಕೀರ್ತನೆಯಲ್ಲಿ ಏನೋ ಬರೆದಿದ್ದಾರ, ಪ್ರವಾದಿಗಳನ್ನ ಲಿಖಿಸಿದಾರ, ಧರ್ಮಶಾಸ್ತ್ರ ಇದ್ರ ಬಗ್ಗೆ ಏನು ಉಪದೇಶ ಮಾಡ್ತಾ ಇದೆ ಅದನ್ನ ಶೋಧಿಸ್ತಾ ಇದ್ರು. ಅಂದ್ರೆ ಹೊಸ ಒಡಂಬಡಿಕೆ ಉಪದೇಶಗಳು ಏನು ಉಪದೇಶ ಮಾಡ್ತಾ ಇದ್ರು, ಹಳೆ ಒಡಂಬಡಿಕೆಯಲ್ಲಿ ಇರೋದನ್ನೇ ಉಪದೇಶ ಮಾಡ್ತಾ ಇದ್ರು. ಅದನ್ನೇ ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರಾತ್ಮನ ಸಹಾಯದಿಂದ ಹೊಸದಾಗಿ ವಿವರಿಸಿ ಸತ್ಯಗಳನ್ನು ಬೋಧಿಸ್ತಾ ಇದ್ರು. ಸೊ ಈ ಬೇರೋಯ ಸಭೆಯವರು ಗ್ರಂಥಗಳನ್ನು ಶೋಧಿಸ್ತಾ ಇದ್ರು, ಅಧ್ಯಯನ ಮಾಡ್ತಾ ಇದ್ರು, ಸಂದೇಶಗಳನ್ನ ಕೇಳಿಸ್ಕೊಳ್ತಾ ಇದ್ರು. ಅಂದ್ರೆ ದೇವರ ವಾಕ್ಯದ ವಿಷಯದಲ್ಲಿ ನಮಗಿರಬೇಕಾದಂತ ಅಭಿಲಾಷೆ, ದೇವರ ವಾಕ್ಯ ಗ್ರಂಥದ ವಿಷಯದಲ್ಲಿ ನಮಗೊಂದು ಅಭಿಲಾಷೆ ಇರಬೇಕು. ನಮಗೆ ಆ ಗ್ರಂಥದ ವಿಷಯದಲ್ಲಿ ಹಿಡಿತ ಬೇಕು. ಒಬ್ರು ಸೇವಕರು ಹೀಗೆ ಬರೆದಿದ್ದಾರೆ ನೋಡಿ, ಒಂದು ವಿಡಿಯೋನ ಹಾಕಿ, ಫೋಟೋ ಹಾಕಿ ಈ ಆರ್ಟಿಕಲ್ ಬರೆದ್ರು. ಏನು ಫೋಟೋ ಅಂದ್ರೆ ಮನೆಯಲ್ಲಿ ಸಹೋದರಿಯರು ಅಥವಾ ಬ್ರದರ್ಸು ಅವರು ಕೆಲಸ ಮಾಡುವಾಗ್ಲೂ ಕೂಡ ಫೋನ್ ಮಾಡ್ತಾ ಇರೋದು, ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ ಅಡಿಗೆ ಮಾಡ್ತಾ ಇರೋದು, ಮತ್ತು ಅನೇಕ ಫೋನ್ನಲ್ಲಿ ಮಾತಾಡ್ತಾ ಕೆಲಸಗಳು ಮಾಡೋದು, ಮಾತಾಡ್ತಾ ಬುಕ್ಸ್ ಎಲ್ಲ ಜೋಡಿಸೋದು. ಇಷ್ಟು ಇಂಟ್ರೆಸ್ಟ್ ನೀವು ಅದರಲ್ಲೇ ಬೈಬಲ್ನ ಓದ್ತಾ ನೀವು ಕೆಲಸ ಮಾಡಿ. ಬೈಬಲ್ ಪುಟಗಳನ್ನು ತಿರುಗಿಸಿ ಹಾಕಿ ಅಡಿಗೆ ಮಾಡ್ತಾರ್ರಿ ಕಿಚನ್ ರೂಮ್ ಅಲ್ಲಿ. ಬೈಬಲ್ ಒಂದ್ ಕಡೆ ಇಟ್ಟು ಓದ್ತಾನೆ ನೀವು ಮಗುನ ಆಟ ಆಡಿಸಿ ಅಥವಾ ಯಾರಿಗಾರು ಉಪಚಾರ ಮಾಡಿ. ನಿಮ್ಮ ಆತ್ಮೀಯ ಜೀವಿತ ಇನ್ನೂ ಬಲ ಹೊಂದುತ್ತೆ, ಇನ್ನು ಬೆಳೆಯುತ್ತೆ ಅಂತೇಳಿ. ಸೊ ದೇವರ ಗ್ರಂಥವು ನಮ್ಮ ಕೈಗೆ ಸಿಕ್ಕಿದ ಮೇಲೆ ನಾವು ಖಂಡಿತವಾಗ್ಲೂ ಗ್ರಂಥವನ್ನು ಗೌರವಿಸೋಣ, ದೇವರ ವಾಕ್ಯವನ್ನು ಪ್ರೀತಿಸೋಣ. ನಮ್ಮನ್ನ ಆದರಣೆ ಮಾಡುವಂತ ವಾಕ್ಯಗಳು, ನಮ್ಮನ್ನ ಬಲಪಡಿಸುವ ವಾಕ್ಯಗಳು, ನಮ್ಮನ್ನ ಚೈತನ್ಯ ಪಡಿಸುವ ವಾಕ್ಯಗಳು, ಆ ವಾಕ್ಯವನ್ನು ನಾವು ಓದೋಣ, ನಮ್ಮ ಮಕ್ಕಳಿಗೂ ಕಲಿಸ್ಕೊಡೋಣ. ಕಳೆದ ವಾರದಲ್ಲಿ ಅದನ್ನ ಹೇಳಿದ್ವಿ ಮಕ್ಕಳ ವಿಷಯದಲ್ಲಿ. ಈ ಶಾಸ್ತ್ರ ಹೇಳೋ ರೀತಿಯಲ್ಲಿ ವಾಕ್ಯವನ್ನು ಓದಬಾರದು ಪ್ರೇರೆ. ಆ ಗಿಣಿಶಾಸ್ತ್ರ ಹೇಳೋನು ಮಧ್ಯದಲ್ಲಿ ಆ ತಾರೆ ಗರಿಗಳ ಮಧ್ಯದಲ್ಲಿ ಒಂದು ಕಡ್ಡಿ ಇಡ್ತಾನೆ, ಓಪನ್ ಮಾಡಿ ಅದನ್ನು ಓದ್ತಾ ಇರ್ತಾನೆ. ನೀವೇ ಓಪನ್ ಮಾಡಿ ಅಂತಾನೆ ಆ ಗರಿಗಳ ಮಧ್ಯದಲ್ಲಿ. ನಾವು ಆ ರೀತಿಯಲ್ಲಿ ಯಾವ್ದಾರು ಒಂದು ತೆಗೆದು ಓದೋದಲ್ಲ, ಪ್ರತಿದಿನ ಒಂದು ಅಧ್ಯಾಯ ಓದೋಣ. ಇವತ್ತು ಕರ್ತನೊಂದಿಗೆ ಏನ್ ಮಾತಾಡ್ತಾನೆ. ಒಂದು, ಬೈಬಲನ್ನ ಪೂರ್ತಿ ಮಾಡ್ಬೋದು. ಎರಡು, ಕರ್ತನ ಮಾತುಗಳನ್ನ ನಾವು ಗ್ರಹಿಸ್ಕೊಳ್ಬಹುದು. ಇವತ್ತು ನನ್ನೊಂದಿಗೆ ಏನ್ ಮಾತಾಡಿದಾನೆ, ನಿನ್ನೆ ಸ್ವಾಮಿ ಈ ರೀತಿ ಮಾತಾಡಿದ ನನ್ನೊಂದಿಗೆ, ಈ ರೀತಿ ನಡಿಬೇಕಂತೆ, ನಾವು ನಮ್ಮ ಕುಟುಂಬ ಹೀಗಿರ್ಬೇಕಂತೆ, ನಮ್ಮ ಸಭೆಯ ಸೇವೆಗಳು ಈ ರೀತಿ ಇದ್ರೆ ಚೆನ್ನಾಗಿರುತ್ತಂತೆ, ನಿನ್ನೆ ಏನ್ ಮಾತಾಡಿದಾನೆ ದೇವರು. ಸೊ ಈ ರೀತಿ ಇವತ್ತು ಏನ್ ಮಾತಾಡ್ಲಿಕ್ಕಿದ್ದಾನೆ, ನಾಳೆ ಏನ್ ಮಾತಾಡ್ಬೋದು.
ಪ್ರತಿದಿನ ನಾವು ಬೈಬಲನ್ನು ಕೂಡ ಪೂರ್ತಿ ಮಾಡ್ಬೋದು. ಎರಡನೇದಾಗಿ ಪ್ರತಿದಿನ ಸ್ವಾಮಿ ನಮ್ಮೊಂದಿಗೆ ಏನ್ ಮಾತಾಡ್ತಾನೋ ಅದನ್ನು ಕೂಡ ಗ್ರಹಿಸ್ಕೊಳ್ಬೋದು. ಆದಿ ಸಭೆ ಅಂದ್ರೆ ಅಪೋಸ್ತಲರ ಸಭೆ. ಆದಿ ಸಭೆ ಅಂದ್ರೆ ಅಪೋಸ್ತಲರ ಸಭೆ, ಶಿಷ್ಯರ ಸಭೆ, ಪವಿತ್ರಾತ್ಮನ ಮೂಲಕವಾಗಿ ಪ್ರಾರಂಭಿಸಲ್ಪಟ್ಟ ಸಭೆ, ಪಂಚಾಶತ್ತಮ ದಿನದಲ್ಲಿ ಸ್ಥಾಪಿಸಲ್ಪಟ್ಟ ಸಭೆ, ವಾಗ್ದಾನ ಸಹಿತವಾದ ಸಭೆ, ಅದು ವಾಗ್ದಾನವಾದಂತ ಸಭೆ, ಮತ್ತು ಪ್ರವಾದನೆ ಮೂಲಕವಾಗಿ ಪ್ರಾರಂಭಿಸಲ್ಪಟ್ಟ ಸಭೆ. ಪ್ರಾಫಿಟಿಕಲ್ ಚರ್ಚ್ ಅದು. ಯೇಸು ಕ್ರಿಸ್ತನ ಜನನ ಮರಣಗಳು ಹೇಗೆ ಪ್ರವಾದನೆ ರೂಪದಲ್ಲಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯೋ ಹಾಗೆ ಸಭೆಗೂ ಕೂಡ ಪ್ರವಾದನೆ ಇದೆ. ಯಾರು ಮಾಡಿದ್ದು ಪ್ರವಾದನೆ? ಅದು ನಿಮಗೊಂದು ಪ್ರಶ್ನೆ ಈ ಸಂದರ್ಭದಲ್ಲಿ. ಸಭೆ ಕುರಿತಾದ ಪ್ರವಾದನೆ ಯಾರು ಮಾಡಿದ್ದು? ತಿಳಿದಂತವ್ರು ಹೇಳಿ, ಅನ್ಮ್ಯೂಟ್ ಮಾಡಿ. ಸಭೆ ಕುರಿತಾದ ಪ್ರವಾದನೆ ಯಾರು ಮಾಡಿದ್ದು? ಯೇಸು ಕ್ರಿಸ್ತನ ಕುರಿತಾದಂತ ಪ್ರವಾದನೆ ಎಲ್ಲ ಅರಸರುಗಳು ಮಾಡಿದ್ದಾರೆ. ದಾವಿದನು ಹೇಳಿದಾನೆ, ಮೋಶೆ ಹೇಳಿದಾನೆ, ನಿಮ್ಮಲ್ಲಿ ನನ್ನಂತ ಒಬ್ಬ ಸಹೋದರನ ದೇವರು ನೇಮಕ ಮಾಡ್ತಾನೆ. ಇನ್ನು ಪ್ರವಾದಿಗಳಲ್ಲಿ ಯೆಶಾಯ, ಯೆರೆಮೀಯ, ಯೆಜ್ಕೇಲ, ಯೋವೇಲ, ಮೀಕ, ನಹೂಮ, ಮಲಾಕಿ ಎಲ್ಲ ಪ್ರವಾದಿಗಳು ಮಾತಾಡಿದ್ದಾರೆ ಯೇಸು ಕ್ರಿಸ್ತನ ಕುರಿತಾಗಿ. ಆದ್ರೆ ಸಭೆ ಕುರಿತಾಗಿ ಯಾರು ಮಾತಾಡಿದ್ದು? ಸ್ವಾಮಿ ಪೇತ್ರನಿಗೆ ಬಂಡೆ ಮೇಲೆ ಸಭೆ ಕಟ್ಟುವಂತೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಪ್ರವಾದಿಸಿದ್ದಾನೆ. ನೀನು ಪೇತ್ರನು, ಈ ಬಂಡೆ ಮೇಲೆ, ಈ ಬಂಡೆ ನೀನು ಪೇತ್ರನು. ಆ ಡ್ರಾಮಟಿಕಲ್ ಪೊಸಿಷನ್ ನಾವು ಗ್ರಹಿಸ್ಕೊಳ್ಬೇಕು. ನೀನು ಪೇತ್ರನು ಈ ಬಂಡೆ ಮೇಲಂತ ಅಲ್ಲ ಪ್ರೇರೆ, ನೀನು ಪೇತ್ರನು ಈ ಬಂಡೆ ಮೇಲೆ, ಈ ಬಂಡೆ. ಐ ಆಮ್ ದ ರಾಕ್, ಐ ಆಮ್ ದ ಸ್ಟ್ರಾಂಗೆಸ್ಟ್ ರಾಕ್. ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ದ್ವಾರಗಳು ಅದನ್ನು ಸೋಲಿಸಲಾರ. ನೀನು ಪೇತ್ರನು, ಕಟ್ಟುವೆನು. ಸ್ವಾರ್ಥಗಳಲ್ಲಿ ಆತನು ಪ್ರವಾದಿಸಿದ್ದಾನೆ. ಆತನ ಮರಣ ಪುನರುತ್ಥಾನವಾದ ನಂತರ ಸಭೆ ಪ್ರಾರಂಭವಾಯಿತು, ಪಂಚಾಶತ್ತಮ ದಿನದಲ್ಲಿ. ಯೇಸು ಕ್ರಿಸ್ತನ ಭೂಮಿಯಲ್ಲಿ ಇಲ್ಲ ಸಭೆ ಪ್ರಾರಂಭವಾದಾಗ. ಆತನು ಹೇಳಿದನು, ಶಿಷ್ಯರಿಗೆ ಗೊತ್ತಿಲ್ಲ ಯಾವಾಗ ಸಭೆ ಬರುತ್ತೋ, ಯಾವಾಗ ಪ್ರಾರಂಭ ಆಗುತ್ತೋ ಗೊತ್ತಿಲ್ಲ. ಆತನು ಪ್ರವಾದಿಸಿದ್ದನ್ನ ಸಭೆ ಪ್ರಾರಂಭವಾಯಿತು. ಸೊ ದೇವರ ವಾಕ್ಯದ ವಿಷಯದಲ್ಲಿ ನಾವು ಭರವಸೆ ಇಡೋಣ. ನಮ್ಮ ಕುಟುಂಬಗಳ ವಿಷಯದಲ್ಲಿ, ನಾನು ಇಂಥ ಸಭೆಯಲ್ಲೇ ಸೇರ್ಬೇಕಾ, ಸದಸ್ಯನಾಗಿರ್ಬೇಕು, ದೇವರ ಚಿತ್ತ. ಇಂಥ ಸಹೋದರಿನ ಮದುವೆ ಆಗಬೇಕು, ದೇವರ ಚಿತ್ತ. ಇಂಥ ಬ್ರದರ್ನೇ ಮದುವೆ ಆಗಬೇಕು, ಇಂಥ ಮಕ್ಕಳು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಬೇಕು, ಇಂಥ ತಂದೆ ತಾಯಿಗಳು ನಮಗೆ ತಂದೆ ತಾಯಿಗಳಾಗಬೇಕು, ಇಂಥವ್ರ ತಂದೆ ತಾಯಿಗಳಾಗಬೇಕು, ಇಷ್ಟೇ ಓದಬೇಕು, ಇಂಥ ಕಡೆನೆ ಕೆಲಸಕ್ಕೆ ಸೇರ್ಬೇಕು, ಇಂಥ ಊರಿನಲ್ಲಿ ನಾವು ಜೀವನ ಮಾಡಬೇಕು. ಇದು ದೇವರ ಚಿತ್ತ. ಪ್ರತಿ ಒಂದನ್ನು ನಾವು ದೇವರ ವಾಕ್ಯದ ಆಧಾರದಲ್ಲಿ ಅಳೆದು ಮೆಜರ್ ಮಾಡಿ ಮುಂದುವರಿಬೇಕು. ನನಗೆ ಯಾಕೆ ಹೀಗಾಯ್ತು, ನಾನೇನ್ ಮಾಡಿದ್ದೆ, ನನಗೆ ಯಾಕೆ ಈ ತರ ಮದುವೆ ಆಯ್ತು, ನನಗೆ ಯಾಕೆ ಈ ತರ ಕೆಲಸ ಸಿಕ್ತು, ನಾನು ಯಾಕೆ ಈ ಸಭೆಯಲ್ಲಿ ಇದ್ದೀನಿ, ನನಗೆ ಯಾಕೆ ಈ ತರ ಸೇವೆ ಬಂತು, ಈ ಊರಿನಲ್ಲಿ ನಾನು ಯಾಕಿರ್ಬೇಕು, ಇಂಥ ಮಕ್ಕಳು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ, ನಮಗೆ ಇಂಥ ತಂದೆ ತಾಯಿಗಳು ಸಿಕ್ಕಿದ್ದಾರೆ, ನನಗೆ ಇಂಥ ಹೆಂಡತಿ ಸಿಕ್ಕಿದೆಪ್ಪ ತಲೆ ಬಿಸಿ, ನನಗೆ ಇಂಥ ಗಂಡ ಸಿಕ್ಕಿದ್ದಾನೆ. ಯಾರು ಕೂಡ ಮಾತಾಡ್ಲಿಕ್ಕೆ ನಮ್ಗೆ ರೈಟ್ಸ್ ಇಲ್ಲ. ಯಾರೊಬ್ರು ಕೂಡ ನಾವು ಮಾತಾಡಬಾರ್ದು. ಕರ್ತನ ಚಿತ್ತ ಹೇಗಿದೆಯೋ ಹಾಗೇ ಆಗ್ಬೇಕು, ಹಾಗೆ ನಡೆಸಬೇಕು. ಸೊ ಸಭೆಯು ವಾಗ್ದಾನ ಸಹಿತವಾದಂತ ಒಂದು ಪ್ರವಾದನೆ ರೂಪದಲ್ಲಿ ಹೇಳಲ್ಪಟ್ಟಂತ ಒಂದು ಮಾತು, ಅದು ಸಾಬೀತಾಗಿದೆ. ಪಂಚಾಶತ್ತಮ ದಿನದಲ್ಲಿ ಸಭೆ ಪ್ರಾರಂಭವಾಯಿತು. ಸೊ ಇನ್ನು ಆ ಸಭೆಯನ್ನ ಅವ್ರು ಯಾವುದರಿಂದ ತುಂಬಿಸಿದ್ದಾರೆ? ಆ ಸಭೆಯನ್ನ ಯಾವುದರಿಂದ ತುಂಬಿಸಿದ್ದಾರೆ? ಉಪದೇಶದಿಂದ ಅವರು ತುಂಬಿಸಿದ್ದಾರೆ. ಉಪದೇಶದಿಂದ. ನಾವು 6ನೇ ಅಧ್ಯಾಯ 2ನೇ ವಚನದಲ್ಲಿ, ನೀವು ಉಪಚಾರ ಮಾಡ್ರಿ, ನಾವು ಪ್ರಾರ್ಥನೆ ಮತ್ತು ವಾಕ್ಯೋಪದೇಶವನ್ನು ಮಾಡೋದ್ರಲ್ಲಿ ನಿರತರಾಗಬೇಕು. ವಿ ಆರ್ ಕಂಟಿನ್ಯೂಡ್. ನಾವು ಉಪದೇಶ ಮಾಡೋದು. ನಮ್ಮ ಸಭೆಗಳಲ್ಲಿ ಉಪದೇಶಿಗಳನ್ನು ಎಬ್ಬರಿಸೋಣ. ಆ ಸ್ಕಿಲ್ ಇರುವಂತ ಯೂತ್ಸ್ನ ತಯಾರು ಮಾಡೋಣ. ದೇವರ ವಾಕ್ಯವನ್ನು ಬಲ್ಲಂತವ್ರು ಅಂತ ಹಿರಿಯರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸೇವಕರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಸಭೆಗಳಿಗೆ ಕೊಟ್ಟಂತ ಉಪದೇಶಿಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಯಾಕಂದ್ರೆ ದೇವರ ವಾಕ್ಯದ ಜ್ಞಾನವು ನಮ್ಮ ಜೀವಿತಗಳನ್ನು, ನಮ್ಮ ಕುಟುಂಬಗಳನ್ನ ಕಟ್ಟುತ್ತದೆ.
ಎಫೆಸದವರಿಗೆ ಬರೆದ ಪತ್ರಿಕೆ. ಯಾಕೆ ನಾವು ಉಪದೇಶ ದೇವರ ವಾಕ್ಯದ ವಿಷಯದಲ್ಲಿ ನಾವು ತಿಳುವಳಿಕೆ ಉಳ್ಳವರಾಗಿರ್ಬೇಕು? ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. 4:12. ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗಳಿಗೂ ದುರ್ಬೋಧಕರ ಕೊಯ್ಟುಗೊಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ಯಂತ ನೂಕಿಸಿಕೊಂಡು ಹೋಗಿರೋ ಹಾಗಿರಬಾರದು. ನಾನಾ ಉಪದೇಶಗಳು, ವಿಭಿನ್ನ ಬೋಧನೆಗಳು ಬರ್ತವೆ. ಅವುಗಳನ್ನು ಖಂಡಿಸಬೇಕಾದ್ರೆ, ಪರಿಶೀಲನೆ ಮಾಡಬೇಕಾದ್ರೆ ನಮಗೆ ದೇವರ ವಾಕ್ಯದ ಜ್ಞಾನ ಗೊತ್ತಿರಬೇಕು. ಆ ಸಭೆ, ಆ ಆದಿ ಅಪೊಸ್ತಲರ ಸಭೆ ಅಷ್ಟು ಅಭಿವೃದ್ಧಿಗೆ ಕಾರಣ ದೇವರ ವಾಕ್ಯ. ವಾಕ್ಯಕ್ಕೆ ಯಾವ ವ್ಯಕ್ತಿಯು, ಯಾವ ಕುಟುಂಬವು, ಯಾವ ಸಭೆಯು ಪ್ರಾಧಾನ್ಯತೆ ಕೊಡ್ತಾರೋ, ಪ್ರಾಮುಖ್ಯತೆ ಕೊಡ್ತಾರೋ, ಪ್ರಥಮ ಸ್ಥಾನ ಕೊಡ್ತಾರೆ, ಆ ಸಹೋದರನು, ಆ ಸಹೋದರಿ, ಆ ಸಭೆ, ಆ ಕುಟುಂಬ ಹಂತ ಹಂತವಾಗಿ ಅಭಿವೃದ್ಧಿ ಆಗುತ್ತೆ. ಪ್ರಾಮುಖ್ಯತೆ ಯಾವುದಕ್ಕೆ? ದೇವರ ವಾಕ್ಯಕ್ಕೆ. ಅಭಿವೃದ್ಧಿ ಯಾವುದರಲ್ಲಿ? 2 ವಿಷಯದ ಅಭಿವೃದ್ಧಿ: ಆತ್ಮೀಕವಾದ ಅಭಿವೃದ್ಧಿ, ಭೌತಿಕವಾದ ಅಭಿವೃದ್ಧಿ. ಆತ್ಮೀಕವಾದ ಸಂತೋಷ, ಭೌತಿಕವಾದ ಸಂತೋಷ. ಆತ್ಮೀಕವಾದ ಗೌರವ ಮರ್ಯಾದೆಗಳು ಹೆಚ್ಚಿಸಲ್ಪಡುತ್ತವೆ, ಭೌತಿಕವಾಗಿ ಕೂಡ ಗೌರವ ಮರ್ಯಾದೆಗಳು ಬರ್ತವೆ. ಒಂದೇ ವಾಕ್ಯದಿಂದ 2 ಆಶೀರ್ವಾದ. ಪ್ರಿಯರೇ, ದೇವರ ವಾಕ್ಯಕ್ಕೆ ನಾವು ಪ್ರಥಮ ಸ್ಥಾನ ಕೊಡೋಣ. ನಾವು ದೇವರ ವಾಕ್ಯೋಪದೇಶ ಬಿಟ್ಟು, ಉಪದೇಶ ಬಿಟ್ಟು, ವಾಕ್ಯ ಬಿಟ್ಟು, ಅಧ್ಯಯನ ಬಿಟ್ಟು ಇನ್ನು ಉಪಚಾರ ಮಾಡಲಿಕ್ಕೆ ಆಗಲ್ಲ. ತುಂಬಾ ಜನ ಇದ್ದೀರಿ, ನೀವು ಮಾಡ್ರಿ, ನೀವು ಆರಿಸ್ಕೊಳ್ರಿ ಅವ್ರನ್ನ. ನಾವು ವಾಕ್ಯದಲ್ಲಿ ಇರ್ತೀವಿ, ನಾವು ಪ್ರಾರ್ಥನೆ ಇರ್ತೀವಿ ನಿಮಗೋಸ್ಕರ. ಪ್ರಾರ್ಥನೆ ಮತ್ತು ಪ್ರಸಂಗವು ಯೆರೂಸಲೇಮಿನ ಸಭೆಯ ಅಭಿವೃದ್ಧಿಗೆ, ಬೆಳವಣಿಗೆಗೆ, ವಿಸ್ತರಣೆಗೆ ಕಾರಣವಾಯಿತು. ಅವರು ಪ್ರಾರ್ಥಿಸಿದರು, ಅವರು ಪ್ರಸಂಗಿಸಿದರು. ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಅಪೊಸ್ತಲರ ಮೂಲಕವಾಗಿ ಕೊಡಲ್ಪಟ್ಟಂತ 4 ಸಿದ್ಧಾಂತಗಳು, ಹೊಸ ಒಡಂಬಡಿಕೆ ಸಭೆಗೆ 4 ಸಿದ್ಧಾಂತಗಳು ಯಾರು ಮರಿಬಾರದು. ಅಪೊಸ್ತಲರ ಬೋಧನೆ, ಸಹೋದರ ಅನ್ಯೋನ್ಯತೆ, ರೊಟ್ಟಿ ಮುರಿಯುವುದು, ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಅನ್ನೋದು ಅನುಕೂಲ ಇದ್ದಂಗೆ ಮಾಡಬಹುದು, ಅನುಕೂಲ ಇದ್ರೆ ಬನ್ನಿ ಬ್ರದರ್, ಆ ರೀತಿ ಅಲ್ಲ ಪ್ರೇರೆ. ಇಟ್ಸ್ ಎ ಡಾಕ್ಟ್ರಿನ್. ಇದು ಒಂದು ಪ್ರಿನ್ಸಿಪಲ್, ಇದು ಕಡ್ಡಾಯ, ಇದೊಂದು ಲೀಗಲ್, ಮಾಡಲೇಬೇಕು. ವಿ ಮಸ್ಟ್. ಪ್ರಾರ್ಥನೆ ಅನ್ನೋದು ಮಾಡಲೇಬೇಕು. ಸೊ ಹಾಗಾಗಿ ಅವರು ಪ್ರಾರ್ಥನೆ ಮತ್ತು ವಾಕ್ಯೋಪದೇಶದ ವಿಷಯದಲ್ಲಿ ಅವರು ಆಸಕ್ತಿಯಿಂದ ಇದ್ರು. ಅವರು ಉಪದೇಶವನ್ನ ಪಟ್ಟಣದಲ್ಲಿ ತುಂಬಿಸಿದ್ರು, ಸಭೆಗಳಲ್ಲಿ ತುಂಬಿಸಿದ್ರು, ಅನೇಕ ಸ್ಥಳಗಳಲ್ಲಿ ಅವರು ತುಂಬಿಸಿದ್ರು. ಬೇರೆ ಹಾಗಾಗಿ ಅವರ ಪ್ರಾರ್ಥನೆ ಕೆಲಸವಾಯಿತು, ಅವರ ದೇವರ ವಾಕ್ಯದ ಜ್ಞಾನವೂ ಕೂಡ ಕೆಲಸವಾಯಿತು. ಅನೇಕರು ಬಲ ಹೊಂದಿದ್ರು, ಸಭೆಗಳ ಅಭಿವೃದ್ಧಿ ಆಯಿತು, ಸಭೆಗಳ ವಿಸ್ತರಣೆ ಆಯಿತು, ಸುವಾರ್ತೆಗಾಗಿ ಕಳಿಸಲ್ಪಟ್ರು. ಉಪದೇಶವು ಮತ್ತು ಪ್ರಾರ್ಥನೆಯು ಅನೇಕ ಸೇವಕರನ್ನು ತಯಾರು ಮಾಡಿತು, ಅನೇಕ ಕಡೆ ಸಭೆಗಳು ಸ್ಥಾಪನೆ ಆಯಿತು. ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡೋಣ, ನಮ್ಮ ಸಭೆಗಳಲ್ಲಿ ಪ್ರಾರ್ಥನಾ ಒಂದು ಸಮಯವನ್ನು ಪ್ರಾರ್ಥನಾ ವೀರರನ್ನು ಎಬ್ಬಿಸೋಣ, ಪ್ರಾರ್ಥನಾ ಬಲವನ್ನು ಎಬ್ಬಿಸೋಣ. ಸಹೋದರಿ ಹನ್ನ ಇಸ್ರಾಯೇಲರ ವಿಮೋಚನೆಗಾಗಿ ಪ್ರಾರ್ಥನೆ ಮಾಡಿದ್ರು, ತನ್ನ ಮಗನನ್ನ ಸೇವೆಗಾಗಿ ನೇಮಕ ಮಾಡೋದು. ಅಪೊಸ್ತಲರಲ್ಲಿ ಆ ಪ್ರಾರ್ಥನೆ ಇತ್ತು, ಮೋಶೆಯಲ್ಲಿ ಆ ಪ್ರಾರ್ಥನೆ ಇತ್ತು, ಇಸ್ರಾಯೇಲರಲ್ಲಿ ಪ್ರಾರ್ಥನೆ ಇತ್ತು. ಪ್ರಾರ್ಥನೆ ಮಾಡಿದಂತ ದಾವಿದನು, ದಾನಿಯೇಲನು ಯಶಸ್ಸನ್ನ ಕಂಡ್ರು, ಆತ್ಮೀಯ ಬೆಳವಣಿಗೆ ಕಂಡ್ರು, ದೇವರ ಕೃಪೆಯನ್ನು ಕಂಡ್ರು. ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಸಭೆಗಾಗಿ. ನಮ್ಮ ಕರ್ತನು ಬರೋಣವಾಗಿದ್ದಾನೆ, ಆತನ ಬರೋಣ ಎದುರು ನೋಡೋಣ. ಸಭೆ ಆತನಿಗೋಸ್ಕರ ಸಿದ್ಧರಾಗಲಿಕ್ಕೆ ಪ್ರಯತ್ನ ಮಾಡೋಣ. ಕರ್ತನು ಶೀಘ್ರವಾಗಿ ಬರ್ಲಿಕ್ಕಿದ್ದಾನೆ, ಆತನ ಬರೋಣ ಎದುರು ನೋಡೋಣ. ಈ ಅವಕಾಶ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಆಸಕ್ತಿಗಾಗಿ ಕೂಡ ನಿಮಗೆ ಪ್ರೀತಿಯ ವಂದನೆಗಳು.